ಇದ್ದವನಿಗೆ ಬೆಲೆ. ಕಲೌ ಯುಗೆ ಕಾಂಚನಂ ಕಾರ್ಯಸಿದ್ಧಿ ಅಂತ ಒಂದು ಮಾತಿದೆ. ಕಲಿಯುಗದಲ್ಲಿ ಕಾಂಚನಂ ಕಾರ್ಯಸಿದ್ಧಿ, ದುಡ್ಡು ಇದ್ದವನಿಗೆ ಎಲ್ಲವೂ ದಕ್ಕಿ ಬಿಡುತ್ತದೆ ಅಂತ. ಅದು ಏನೇ ದಕ್ಕಿದ್ರು ಕೂಡ ಅದು ಶಾಶ್ವತವಾಗಿ ಉಳಿಯುವುದಿಲ್ಲ ಅನ್ನುವುದು ಎಲ್ಲ ಕಾಲದ ಧರ್ಮ. ಆದ್ದರಿಂದ ಇಲ್ಲಿ ಯಮಧರ್ಮರಾಜರು ಹೇಳಿದಂತಹ ವೃದ್ಧರು ಯಾರು ಅನ್ನುವುದನ್ನು ನಾವು ನೋಡಬೇಕು. ಬುದ್ಧಿಮಾನ್ ವೃದ್ಧ ಸೇವೆಯ, ಜ್ಞಾನವೃದ್ಧರು, ತಪೋವೃದ್ಧರು, ವಯೋವೃದ್ಧರು, ಆ ಮೂರು ವೃದ್ಧರನ್ನ ಹೆಚ್ಚಾಗಿ ಇಲ್ಲಿ ಅದಕ್ಕೆ ಒತ್ತು ಕೊಟ್ಟು ಹೇಳಿದ್ದು ಅಂತ. ಆಮೇಲೆ ಬುದ್ಧಿ ಅಂದ್ರೇನು ಅಂತ ಅದು ನೋಡಬೇಕಲ್ಲ. ಬುದ್ಧಿಮಾನ್ ಅಂತ ಹೇಳಿದ್ದಾರೆ. ಬುದ್ಧಿ ಅಂದ್ರೇನು? ಧೀಯೋ ಯೋನ ಪ್ರಚೋದಯಾತ್, ನಮ್ಮ ಬುದ್ಧಿಯನ್ನ ಸರಿಯಾದ ಮಾರ್ಗದಲ್ಲಿ ಪ್ರವರ್ತನೆ ಮಾಡುವಂತ ನಿತ್ಯ ಗಾಯತ್ರಿ ಮಂತ್ರವನ್ನ ಜಪ ಮಾಡುವಾಗ ಸೂರ್ಯನ ಅಂತರ್ಗತನಾದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾದ ಸೂರ್ಯನಾರಾಯಣನನ್ನ ಪ್ರಾರ್ಥನೆ ಮಾಡುತ್ತೇವೆ. ಅದರಂತೆ ಇದನ್ನ ನಾವು ನೋಡೋಣ. ಒಂದು ಟೀಕಾಕೃತ್ಪಾದರು ಪ್ರಮೇಯ ದೀಪಿಕಾದಲ್ಲಿ ಬುದ್ಧಿ ಎನ್ನುವುದಕ್ಕೆ ಅರ್ಥವನ್ನು ಬರೆಯುವಾಗ ಶ್ರುತಸ್ಯ ಅರ್ಥಸ್ಯ ನಿಶ್ಚಯ ರೂಪ ಬುದ್ಧಿ ಅಂತ, ಮನಸ್ಸಿನ ಅವಾಂತರವಾಗಿರ್ತಕ್ಕಂತಹ ಒಂದು ಭಾಗ ಅದು ಬುದ್ಧಿ ಅಂದ್ರೆ ಏನು? ಶ್ರುತಸ್ಯ ಅರ್ಥಸ್ಯ ನಿಶ್ಚಯ ರೂಪ ಬುದ್ಧಿ ಅಂತ ಅವರು ಹೇಳ್ತಾರೆ. ರಾಘವೇಂದ್ರ ಸ್ವಾಮಿಗಳು ಗೀತಾ ವಿವೃತ್ತಿಯಲ್ಲಿ ಅದಕ್ಕೆ ವಿವರಣೆಯನ್ನು ಬರೆಯುವಾಗ ಬುದ್ಧಿ ಏವ ತರ್ಕ ವಿತರ್ಕಾಭ್ಯಾಂ ಕಸ್ಯಚಿತ್ ವಿಷಯಸ್ಯ ಉಪಾದೇಯತ್ವ ವ್ಯವಸ್ಥಾಪಯತಿ. ಕೇಳಿದಂತಹ ವಿಚಾರಗಳು, ತಿಳಿದಂತ ವಿಚಾರಗಳು ಎಲ್ಲ ರೀತಿಯಲ್ಲಿ ಮಥನ ಮಾಡಿ ಅರ್ಥದ ವಿಷಯದಲ್ಲಿ ಚೆನ್ನಾಗಿ ಅದನ್ನ ಮನಸ್ಸಿನಲ್ಲಿ ಅದನ್ನ ಚೆನ್ನಾಗಿ ವಿಮರ್ಶೆ ಮಾಡಿ ನಿಶ್ಚಯ ರೂಪವಾಗಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಮನಸ್ಸಿನ ಭಾಗಕ್ಕೆ ಬುದ್ಧಿ ಅಂತ ಕರೀತಾರೆ. ಮನಸ್ಸು ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ. ಮನಸ್ಸು ಬರೀ ನಮಗೆ ಆಪ್ಷನ್ ಕೊಡ್ತದೆ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನುವುದನ್ನ ಮನಸ್ಸು ಹೇಳ್ತದಷ್ಟೇ. ಸರ್ವ ಸಂಕಲ್ಪ ವಿಕಲ್ಪ ಸೃಜಯತಿ ಅಂತ, ಸಂಕಲ್ಪ ವಿಕಲ್ಪಗಳನ್ನ ಸೃಷ್ಟಿ ಮಾಡುತ್ತದೆ ಮನಸ್ಸು ಅಂತಾರೆ. ಆದ್ರೆ ಅವೆಲ್ಲವನ್ನ ಚೆನ್ನಾಗಿ ತರ್ಕ ಮಾಡಿ ವಿಮರ್ಶೆ ಮಾಡಿ ನಮಗೆ ಯಾವುದು ಸರಿ ಅನ್ನುವ ರೀತಿಯಲ್ಲಿ ನಮ್ಮ ಧರ್ಮ ಕರ್ಮಗಳಿಗೆ ಅನುಸಾರವಾಗಿ ಯಾವುದೇ ವಿಚಾರದ ಮೇಲೆ ನಿರ್ಧಾರವನ್ನ ತೆಗೆದುಕೊಳ್ಳುವುದು ಬುದ್ಧಿ. ಅದಕ್ಕೆ ಅವನನ್ನ ದುಷ್ಟ ಬುದ್ಧಿಯವ ಅಂತಾರೆ, ದುಷ್ಟ ಮನಸ್ಸಿನವ ಅನ್ನುವುದಿಲ್ಲ. ನಾವು ಏನು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೇವೆ ಬುದ್ಧಿಯನ್ನು ಅವಲಂಬಿಸಿ ಎನ್ನುವುದು ಮನುಷ್ಯನ ಯೋಗ್ಯತೆಯನ್ನ, ಮನುಷ್ಯ ಮುಂದೆ ಗಳಿಸಬಹುದಾಗಿರ್ತಕ್ಕಂತಹ ಯಶಸ್ಸನ್ನ ಅಥವಾ ಅಪಜಯವನ್ನ ಎಲ್ಲವನ್ನ ಅದೇ ನಿರ್ಧಾರ ಮಾಡ್ತದೆ. ಒಂದು ತಪ್ಪು ನಿರ್ಧಾರ, ಬುದ್ಧಿ ಎನ್ನುವುದು ಸರಿಯಾಗಿ ವಿಮರ್ಶೆ ಮಾಡದೆ ಒಂದು ತಪ್ಪು ನಿರ್ಧಾರ ತೆಗೆದುಕೊಂಡ್ರೆ ಮನಸ್ಸು ಅದಕ್ಕೆ ಅವಲಂಬಿಸ್ತದೆ. ಮನುಷ್ಯನಾದವ ಅಧೋಗತಿಗೆ ಹೋಗಿಬಿಡ್ತಾನೆ. ದುರ್ಯೋಧನ ತೆಗೆದುಕೊಂಡಂತ ಹಲವು ತಪ್ಪು ನಿರ್ಧಾರಗಳಲ್ಲಿ ಅರಗಿನ ಮನೆಯಲ್ಲಿ ಪಾಂಡವರನ್ನ ಸುಡಬೇಕು ಅಂತ ತೆಗೆದುಕೊಂಡಂತ ತಪ್ಪು ನಿರ್ಧಾರ ಆದವನ ಬುದ್ಧಿ ಅವನಿಗೆ ಪ್ರೇರೇಪಣೆ ಮಾಡಿದ್ದು. ಬುದ್ಧಿಯಲ್ಲಿ ನಿಂತು ಬುದ್ಧಿ ಪ್ರೇರಕನಾಗಿರ್ತಕ್ಕಂಥ ಗಾಯತ್ರಿ ಮಂತ್ರದ ಪ್ರತಿಪಾದ್ಯನಾದಂಥ ಸೂರ್ಯನಾರಾಯಣ ಅದನ್ನ ಅವ ಪ್ರೇರೇಪಣೆ ಮಾಡಿದ. ಆ ಪ್ರೇರೇಪಣೆಗನುಸಾರವಾಗಿ ಅವ ನಡೆದ, ಅವ ಅಂಧತಮಸ್ಸಿಗೆ ಹೋಗ್ತಾನೆ. ಅದಕ್ಕೆ ಬುದ್ಧಿ ಏವ ತರ್ಕ ವಿತರ್ಕಾಭ್ಯಾಂ ಕಸ್ಯಚಿತ್ ವಿಷಯಸ್ಯ ಉಪಾದೇಯತ್ವ ವ್ಯವಸ್ಥಾಪಯತಿ ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳಿದಂಗೆ ಚೆನ್ನಾಗಿ ಕೇಳಿ ಚೆನ್ನಾಗಿ ತಿಳಿದು ಎಲ್ಲ ವಿಧವಾಗಿರ್ತಕ್ಕಂತಹ ಅರ್ಥದ ವಿಷಯದಲ್ಲಿ ವಿಮರ್ಶೆಯನ್ನ ಮಾಡಿ ನಿಶ್ಚಯಾತ್ಮಕವಾಗಿರ್ತಕ್ಕಂತಹ ನಿರ್ಧಾರವನ್ನ ತೆಗೆದುಕೊಳ್ಳುವುದು ಬುದ್ಧಿ. ಅದಕ್ಕೆ ನಾವು ಕೇಳಬಹುದು, ಇದು ಯಾವುದು ನಮ್ಮ ಕೈಯಲ್ಲಿಲ್ಲ, ನಮ್ಮ ಕೈಯಲ್ಲಿ ಯಾವುದು ಇಲ್ಲ, ಅದನ್ನ ಒಳ್ಳೆ ನಿರ್ಧಾರವನ್ನ ತೆಗೆದುಕೊಳ್ಳುವಂತೆ ಮಾಡು ಅಂತ ದೇವರಲ್ಲಿ ಬೇಡಬೇಕಂತೆ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಹೇಳ್ತಾರೆ, ಬುದ್ಧಿ ಎನ್ನುವುದು ಸರಿಯಾಗಿರಬೇಕಾದ್ರೆ ಏನು? ಪಾರ್ವತಿ, ವಾರುಣಿ, ಸೌಪರ್ಣಿ ಇವರು ಮೂರು ಜನ ಇದ್ದಾರಲ್ಲ, ರುದ್ರಪತ್ನಿಯಾದ ಪಾರ್ವತಿ, ಶೇಷಪತ್ನಿಯಾದ ವಾರುಣಿ, ಗರುಡ ಪತ್ನಿಯಾದ ಸೌಪರ್ಣಿ, ಇವರು ಮೂರು ಜನ ಇದಕ್ಕೆ ಅಭಿಮಾನಿ ದೇವತೆಗಳು, ಅವಾಂತರಾಭಿಮಾನಿ ದೇವತೆಗಳು. ಅವರ ಅನುಗ್ರಹಕ್ಕೆ ಯಾರು ಪಾತ್ರನಾಗ್ತಾನೆ ಅವನ ಬುದ್ಧಿ ಸರಿ ಇರ್ತದೆ. ಅವನ ಬುದ್ಧಿ ಸರಿ ಇರಬೇಕಾದ್ರೆ ಇವರು ಮೂರು ಜನರ ಅನುಗ್ರಹ ಆಗಬೇಕು. ಇವರು ಮೂರು ಜನ ಸ್ವತಂತ್ರವಾಗಿ ಅನುಗ್ರಹ ಮಾಡುವುದಿಲ್ಲ. ಆ ಮೂರು ಜನರ ಒಳಗೆ ಯಾರು? ಅವರ ಪತಿಯಂದ್ರು ರುದ್ರದೇವರು, ಶೇಷದೇವರು ಮತ್ತೆ ಗರುಡ ದೇವರು. ಅವರ ಅಂತರ್ಯಾಮಿಯಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾದ ಕೃತಿಪತಿಯಾದ ಪ್ರದ್ಯುಮ್ನ ಇದ್ದಾನೆ. ಕೃತಿಪತಿಯಾಗಿರ್ತಕ್ಕಂಥ ಪ್ರದ್ಯುಮ್ನ ಅನುಗ್ರಹದಿಂದ ಮುಖ್ಯ ಪ್ರಾಣದೇವರು, ರುದ್ರದೇವರು, ಶೇಷದೇವರು, ಗರುಡದೇವರನ್ನ ಪ್ರೇರೇಪಣೆ ಮಾಡ್ತಾರೆ. ಅವರು ಮೂರು ಜನ ಪಾರ್ವತಿ, ವಾರುಣಿ, ಸೌಪರ್ಣಿಯರನ್ನ ಪ್ರೇರೇಪಣೆ ಮಾಡ್ತಾರೆ. ಅದರಿಂದ ನಮ್ಮ ಬುದ್ಧಿ ಎನ್ನುವುದು ಸರಿದಾರಿಗೆ ಬರ್ತದೆ ಎನ್ನುವುದನ್ನ ಇಲ್ಲಿ ತಿಳಿಸಿಕೊಡ್ತಾರೆ. ಅದು ದೇವತೆಗಳು ಹೀಗೆ ಬುದ್ಧಿಯನ್ನ ಸರಿದಾರಿಗೆ ತರಬೇಕು ಅಂತ. ಇದು ಪಾರ್ವತಿ, ವಾರುಣಿ, ಸೌಪರ್ಣಿಯರ ಅನುಗ್ರಹ ನಮಗಾಗಬೇಕಂದ್ರೆ ಗುರು ಹಿರಿಯರ ಸೇವೆ ಮಾಡದೆ ಅವರ ಅನುಗ್ರಹ ಮಾಡುವುದಿಲ್ಲ. ಗುರು ಹಿರಿಯರ ಸೇವೆ ಎನ್ನುವುದು ಅತ್ಯಂತ ಅವಶ್ಯಕವಾದದ್ದು ಅನ್ನುವುದಕ್ಕೆ ಬುದ್ಧಿಮಾನ್ ವೃದ್ಧ ಸೇವೆಯ. ಅದಕ್ಕೋಸ್ಕರವಾಗಿ ಆಚಾರ್ಯವಾನ್ ಪುರುಷೋ ವೇದ, ಛಾಂದೋಗ್ಯೋಪನಿಷತ್ತಿನಲ್ಲಿ
ಇದನ್ನು ಹೇಳ್ತಾರೆ, ಆಚಾರ್ಯವಾನ್ ಪುರುಷೋ ವೇದ. ಗುರು ಹಿರಿಯರನ್ನ ಸರಿಯಾಗಿ ತಿಳಿಯಬೇಕಂತೆ. ಭಗವಂತನನ್ನ ತಿಳಿಯಬೇಕಾದ್ರೆ ದೊಡ್ಡವರನ್ನ ತಿಳಿಯಬೇಕು. ಮಹತ್ ಸೇವಾಂ ದ್ವಾರಮಾಹುರು ವಿಮುಕ್ತೇಹೇ. ವೃಷಭನಾಮಕನಾದ ಭಗವಂತ ತನ್ನ ಮಕ್ಕಳಿಗೆ ಮಾಡಿದ ಮೊದಲನೇ ಉಪದೇಶ ಅದು. ಮಹತ್ ಸೇವಾಂ ದ್ವಾರಮಾಹುರು ವಿಮುಕ್ತೆ. ಮಹತ್ವರ ಸೇವೆ ಮಾಡಯ್ಯ. ಎಷ್ಟು ಮಹತ್ವರ ಸೇವೆಯನ್ನ ನೀನು ಮಾಡ್ತಿ, ನಿನ್ನ ಮುಕ್ತಿಯ ದ್ವಾರ ಅನ್ನುವುದು ಅಷ್ಟು ಸ್ಪಷ್ಟವಾಗಿ ತೆರೆದುಕೊಳ್ಳುತ್ತದೆ. ದೊಡ್ಡವರ ಸೇವೆ ಎನ್ನುವುದೇ ಮುಕ್ತಿಗೆ ಮೊದಲನೇ ಮೆಟ್ಟಲು ಅಂತ ಅಲ್ಲಿ ಹೇಳ್ತಾರೆ. ಅದನ್ನೇ ಇಲ್ಲಿ ನಮ್ಮ ಕಲ್ಲೂರು ಸುಬ್ಬಣ್ಣಾಚಾರ್ಯರು ವೇದ ಓದಲು ಬರಿದೆ ವಾದ ಮಾಡಲು ಆದಿಯಾಗದೋ ಉದರ ಪಾದ ನಂಬದೆ. ಏನು ಮಾಡಿದ್ರು ಅಷ್ಟೇ, ವೇದ ಓದಿದ್ರು, ವಾದ ಮಾಡಿದ್ರು, ಏನೇ ಲೋಕದಲ್ಲಿ ಎಷ್ಟೇ ಒಳ್ಳೆ ಹೆಸರನ್ನ ತೆಗೆದುಕೊಳ್ಳಬಹುದು, ಲೋಕದ ಜನ ಎಲ್ಲ ಚಪ್ಪಾಳೆ ತಟ್ಟಬಹುದು, ನಮಗೆ ಶಾಲು ಹೊತ್ಸಿ ಸನ್ಮಾನ ಮಾಡಬಹುದು, ನಿಮ್ಮಂಥವರು ಲೋಕದಲ್ಲಿ ಹುಟ್ಲೇ ಇಲ್ಲ ಹಿಂದೆ ಅಂತ ಹಿಂಗೆಂಗೋ ಹೇಳಿ ನಮ್ಮನ್ನು ಒಪ್ಪಿಸ್ಬೋದು. ಆದರೆ ಲೋಕದಲ್ಲಿ ಬರುವಂತ ಸಿದ್ಧಿ ಪ್ರಸಿದ್ಧಿಗಳಿಗೆ ಇದು ಕಾರಣವಾಗಬಹುದೇ ಹೊರತು ಮೋಕ್ಷದ ಹಾದಿಯನ್ನ ಇದು ತರಿಸಿಕೊಳ್ಳುವುದಿಲ್ಲ. ನಮಗೆ ಇಲ್ಲಿಯ ಸಿದ್ಧಿ ಪ್ರಸಿದ್ಧಿಗಳು ಬೇಕೋ, ನಮಗೆ ಮೋಕ್ಷಕ್ಕೆ ಹೋಗುವಂತ ದಾರಿ ಎನ್ನುವುದು ಸುಸ್ಪಷ್ಟವಾಗಬೇಕು. ಸುಸ್ಪಷ್ಟವಾಗುವಂತಹ ಮೋಕ್ಷದ ದಾರಿ ಬೇಕೋ, ಸಿದ್ಧಿ ಪ್ರಸಿದ್ಧಿ ಬೇಕೋ ಅನ್ನುವುದನ್ನು ನಾವೇ ನಿರ್ಧಾರ ಮಾಡಿಕೊಳ್ಳಬೇಕು ಅಂತ. ಅದಕ್ಕೋಸ್ಕರವಾಗಿ ಇಲ್ಲಿ ಇದು ಏನು ಬಂದ್ರೂ ಟೆಂಪರರಿ, ಇದು ಯಾವುದು ಕೂಡ ಪರ್ಮನೆಂಟ್ ಅಲ್ಲ. ಲೋಕದಲ್ಲಿ ಬರುವಂತ ಪ್ರತಿಯೊಂದೂ ಕೂಡ ಅದು ತಾತ್ಕಾಲಿಕವಾದದ್ದು. ಅದು ಸಿದ್ಧಿ ಆಗಲಿ, ಪ್ರಸಿದ್ಧಿ ಆಗಲಿ, ಹಣವಾಗಲಿ, ಆಯಸ್ಸಾಗಲಿ, ವಯಸ್ಸಾಗಲಿ ಯಾವುದೂ ಶಾಶ್ವತ ಅಲ್ಲ. ಇವತ್ತಿರ್ತದೆ, ನಾಳೆ ಹೋಗಿಬಿಡ್ತದೆ. ಅದಕ್ಕೆ ಅದನ್ನು ನಶ್ವರ ಅಂತ. ಅದಕ್ಕೆ ಇದೇ ಯಮದೇವರು ನಚಿಕೇತನಿಗೆ ಪಾಠ ಹೇಳುವಾಗ ಕಾಟಕೋಪನಿಷತ್ತಿನಲ್ಲಿ ಅದಕ್ಕೆ ನಶ್ವರಂ ದುಃಖಮಾಲಯಂ ಅಂತ 2 ಪದಗಳನ್ನ ಅಲ್ಲಿ ಹಾಕ್ತಾರೆ. ರಾಘವೇಂದ್ರ ಸ್ವಾಮಿಗಳು ಖಂಡಾರ್ಥದಲ್ಲಿ ಬಹಳ ಅದ್ಭುತವಾದ ವಿವರಣೆ ಕೊಟ್ಟಿದ್ದಾರೆ ಅದಕ್ಕೆ. ನಶ್ವರಂ ದುಃಖಮಾಲಯಂ, ಈ ಸಂಸಾರಕ್ಕೆ ಇರುವಂತ 2 ಹೆಸರು. ಇದು ನಶ್ವರವಾದದ್ದು, ಮತ್ತೆ ಇದು ದುಃಖಮಾಲಯಂ, ದುಃಖದ ಆಲಯ. ಇಲ್ಲಿ ಇದಕ್ಕೆ ಸುಖ ಹುಡುಕುವುದಕ್ಕೆ ಹೊರಟವರನ್ನ ಮೂರ್ಖ ಅಂತ ಕರೀತಾರೆ. ಇದು ನಶ್ವರವಾದದ್ದು ಅಂತ. ಈ ಜಗತ್ತಿನಲ್ಲಿರುವಂತ ವಸ್ತುಗಳನ್ನ ನಶ್ವರ ಅಂದ್ರೆ ನಾಳೆಗಿಲ್ಲದ್ದು ಅಂತ ಅಷ್ಟೇ, ಸುಳ್ಳು ಅಂತ ಅರ್ಥ ಅಲ್ಲ. ಶ್ವ ಅಂದ್ರೆ ನಾಳೆ, ನಾ ಅಂದ್ರೆ ಇಲ್ಲದ್ದು. ನಶ್ವರ ನಾಳೆಗಿಲ್ಲದ್ದು, ಇವತ್ತಿಗಿದೆ ನಾಳೆಗಿರುವುದಿಲ್ಲ. ಇವತ್ತು ನಮ್ಮ ಭಾಗಕ್ಕಿದೆ, ನಾಳೆ ಇನ್ನೊಬ್ಬರ ಭಾಗಕ್ಕೆ ಹೋಗುತ್ತೆ. ಇಡೀ ಜಗತ್ತು ಅಷ್ಟೇ ಅಲ್ವಾ. ಮುನ್ನ ಶತಕೋಟಿ ರಾಯರುಗಳಾಳಿದ ನೆಲವ ತನ್ನದೆಂದೆನುತ ಶಾಸನವ ಬರೆಸಿ ಬಿನ್ನಡದ ಮನೆ ಕಟ್ಟಿ ಕೋಟೆ ಕೊತ್ತಳವಿಕ್ಕಿ ಚನ್ನಿಗನು ಹಸುವಳಿಯ ಹೊರಗೆ ಹಾಕುವರು. ಇವತ್ತಷ್ಟೇ ಅದು. ನಿನ್ನೆ ಯಾರದ್ದೋ ಆಗಿತ್ತು ಭೂಮಿ, ಇವತ್ತು ನನ್ನದಾಗಿದೆ, ನಾಳೆ ಇನ್ನೊಬ್ಬರದಾಗ್ತದೆ. ಯಾರ ಜೊತೆಯಲ್ಲೂ ಭೂಮಿ ಹೋಗುವುದಿಲ್ಲ, ಭೂಮಿ ಎನ್ನುವುದು ಇಲ್ಲೇ ಇರ್ತದೆ. ಯಾರು ಕೂಡ ಪರ್ಮನೆಂಟ್ ಆಗಿರ್ತಕ್ಕಂತಹ ಒಡೆಯರು ಭೂಮಿಗೆ ಅಂತ ಇವತ್ತಿನವರೆಗೂ ಆಗಲಿಲ್ಲ, ಮುಂದೆ ಆಗುವುದಿಲ್ಲ ಅಂತ. ಎಲ್ಲವೂ ಅಷ್ಟೇ. ಅದಕ್ಕೆ 6 ಹಿತವರು ನಿನಗೆ ಈ 3ರೊಳಗೆ ಪುರಂದರದಾಸರು ಹೇಳುವಾಗ, ನಾರಿಯೋ ಧಾರುಣಿಯೋ ಬಲುದನದ ಸಿರಿಯೋ, ಎಲ್ಲವೂ ಅಷ್ಟೇ. ಎಲ್ಲವೂ ತಾತ್ಕಾಲಿಕವಾದದ್ದು ಅಂತ. ತಾತ್ಕಾಲಿಕವಲ್ಲದೆ ಉಳಿಯತಕ್ಕಂಥದ್ದು ಯಾವುದು ಅಂದ್ರೆ ನಾವು ಮಾಡಿರ್ತಕ್ಕಂಥ ವೃದ್ಧರ ಸೇವೆ ಇದೆಯಲ್ಲ, ವೃದ್ಧರ ಸೇವೆ ಅನ್ನುವುದು ನಮ್ಮ ಜ್ಞಾನಕ್ಕೆ ಕಾರಣವಾಗತ್ತೆ. ಜ್ಞಾನ ಅನ್ನುವುದು ನಮಗೆ ಮೋಕ್ಷದ ದಾರಿಯನ್ನ ತೋರಿಸುವುದಕ್ಕೆ ಒಳ್ಳೆಯ ದಾರಿದೀವಿಗೆಯಾಗ್ತದೆ. ಹಾಗಾಗಿ ಅವರ ಸೇವೆ ಅನ್ನುವುದು ನಮಗೆ ಬುದ್ಧಿಯನ್ನ ಒಳಗಿನಿಂದ ಪ್ರೇರೇಪಣೆ ಮಾಡುತ್ತದೆ. ಒಳಗಿನಿಂದ ಯಾವ ಬುದ್ಧಿ ಪ್ರೇರೇಪಿತವಾಗತ್ತೆ ಅದು ನಿಶ್ಚಿತವಾಗಿರ್ತಕ್ಕಂಥ ರೀತಿಯಲ್ಲಿ ಯಶಸ್ಸನ್ನ ದೊರಕಿಸಿಕೊಡ್ತದೆ ಅಂತಾರೆ. ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಪುರಂದರದಾಸರು ಪರಿ ಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಭಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ದೊರೆಯದಣ್ಣ ಮುಕುತಿ, ಗುರುವಿನ ಗುಲಾಮನಾಗಬೇಕು. ಗುಲಾಮ ಅಂತಾರೆ ಅಂದ್ರೆ ಆ ಮಟ್ಟದಲ್ಲಿ ಸೇವೆ ಮಾಡಬೇಕು ಅಂತ. ಸ್ಕಾಂದ ಪುರಾಣದ ಕಾರ್ತಿಕ ಮಹಾತ್ಮೆಯ ಮಾತಿನಲ್ಲಿ ಅದು ಬರ್ತದೆ. ಗುರೌನ ಪ್ರಾಪ್ಯತೆ ಯತ್ನಾನ್ ಅತ್ರಾಪಿ ಹಿ ಲಭ್ಯತೆ ಗುರು ಪ್ರಸಾದಾತ್ ಸರ್ವಂತೂ ಪ್ರಾಪ್ನೋತ್ಯೇವನ ಸಂಶಯ. ಗುರೌ ತುಷ್ಟೇ ಚ ತುಷ್ಟೇ ಸ್ಯುಹು ದೇವಾ ಸರ್ವೇ ಸವಾಸವಾಹ, ಗುರೌ ರುಷ್ಟೇ ಚ ರುಷ್ಟೇ ಸ್ಯುಹು ದೇವಾ ಸರ್ವೇ ಸವಾಸವಾಹ ಅಂತ ಸ್ಕಾಂದ ಪುರಾಣ. ಗುರುಗಳ ಅನುಗ್ರಹವನ್ನ ಪಡೆಯದೆ ದೇವತಾನುಗ್ರಹ ಆಗುವುದಿಲ್ಲ. ಗುರುಪ್ರಸಾದೋ ಬಲವಾನ್ನ ತಸ್ಮಾತ್ ಬಲವತ್ತರ ಆಚಾರ್ಯರ ಮಾತು. ಗುರುಗಳ ಪ್ರಸಾದ ಆಗದೆ, ಗುರುಗಳು ನಮ್ಮ ಮೇಲೆ ಪ್ರಸನ್ನವಾಗದೆ ನಮಗೆ ದೇವತೆಗಳ ಅನುಗ್ರಹ ಮಾಡುವುದಿಲ್ಲ. ಅದಕ್ಕೋಸ್ಕರವಾಗಿ ಏನೇ ವಿದ್ಯೆಯನ್ನ ಕಲಿತರೂ ಕೂಡ ಭಗವಂತ ಲಕ್ಷ್ಮೀದೇವಿಗೆ ಆ ಮಾತನ್ನ ಹೇಳ್ತಾನೆ. ಪುಸ್ತಕ ಇದೆ, ಗುರುಗಳು ಯಾಕೆ ಬೇಕು? ಇವತ್ತೆಲ್ಲರೂ ಬಾಯಲ್ಲಿ ಅದನ್ನೇ ಕೇಳುವುದು. ಪುಸ್ತಕ ಇದೆ, ನಮಗೆ ಗೊತ್ತಿರುವ ಭಾಷೆಯಲ್ಲೇ ಎಲ್ಲವನ್ನ ತರ್ಜುಮೆ ಮಾಡಿ ಕೊಟ್ಟಿದ್ದಾರೆ. ನಮಗೆ ಸಂಸ್ಕೃತ ಬರ್ತದೆ, ಸ್ವಲ್ಪ ಮಟ್ಟಿಗೆ ಕನ್ನಡ ಅಂತೂ ಬರುತ್ತೆ.
ನಾವೇ ಚೆನ್ನಾಗಿ ಓದ್ ಅಭ್ಯಾಸ ಮಾಡಿಕೊಂಡು ಬಿಡ್ತೇವೆ, ಗುರುಗಳು ಯಾಕೆ ಬೇಕು ಅನ್ನುವ ಪ್ರಶ್ನೆ. ಅದಕ್ಕೆ ಅಲ್ಲೊಂದು ಮಾತಿದೆ, ಪುಸ್ತಕೆ ಲಿಖಿತ ವಿದ್ಯೆ ಏನ ಸುಂದರಿ ಜಪ್ಯತೆ. ಲಕ್ಷ್ಮೀದೇವಿ ಭಗವಂತನಿಗೆ ಪ್ರಶ್ನೆ ಕೇಳುತ್ತಾಳೆ ಪದ್ಮಪುರಾಣದಲ್ಲಿ, ಸ್ವಾಮಿ, ಪುಸ್ತಕದಿಂದ ಜ್ಞಾನ ಪಡೆದವರಿದ್ದಾರೆ, ಗುರುಗಳ ಅನುಗ್ರಹದಿಂದ ಜ್ಞಾನ ಪಡೆದವರಿದ್ದಾರೆ. ಲೋಕದಲ್ಲಿ ಪುಸ್ತಕದಿಂದ ಜ್ಞಾನ ಪಡೆದವರಿಗೆ ಪ್ರಸಿದ್ಧಿ ಜಾಸ್ತಿ ಬರ್ತದೆ. ಯಾರು ಸ್ವಂತ ಓದಿ ಆ ಸ್ವಂತ ಜ್ಞಾನವನ್ನ ಪಡೆದುಕೊಂಡಿದ್ದೇವೆ ಅಂತ ಭ್ರಮೆಗೊಳಗಾಗಿರ್ತಾರೆ ಲೋಕದಲ್ಲಿ, ಅವರಿಗೆ ತುಂಬಾ ಪ್ರಸಿದ್ಧಿ ಬರ್ತದೆ. ಗುರುಗಳ ಸೇವಾದಿಗಳನ್ನ ಮಾಡಿ ಗುರುಗಳ ಅನುಗ್ರಹದಿಂದ ವಿದ್ಯೆ ಪಡೆದವನಿಗೆ ಅಂತಹ ಪ್ರಸಿದ್ಧಿ ಲೋಕದಲ್ಲಿ ಬರುವುದಿಲ್ಲ. ಹಾಗಾದ್ರೆ ಇದು ಹೆಂಗೆ, ಇದನ್ನು ನಿರ್ಣಯ ಮಾಡಿಕೊಳ್ಳುವುದು ಹೆಂಗೆ, ಯಾವುದು ಸರಿ ಯಾವುದು ತಪ್ಪು ಅಂತ. ಅದಕ್ಕೆ ಭಗವಂತ ಹೇಳಿದ ಲಕ್ಷ್ಮೀದೇವಿಗೆ, ಪುಸ್ತಕೆ ಲಿಖಿತ ವಿದ್ಯೆ ಏನ ಸುಂದರಿ ಜಪ್ಯತೆ ಮುಕ್ತಿದ ಗುರುವಾಕ್ಯೇಕ ಸರ್ವವಿದ್ಯಾ ವಿಡಂಬಕ. ಸ್ವಾಮಿ ಹೇಳ್ತಾನೆ, ಅದೇನೇ ಪುಸ್ತಕದಲ್ಲಿ ಬರೆದಂತ ವಿದ್ಯೆಗಳನ್ನ ಚೆನ್ನಾಗಿ ಅವರು ಅಭ್ಯಾಸ ಮಾಡಿದ್ರು ಅದು ಲೋಕದಲ್ಲಿ ಪ್ರಸಿದ್ಧಿಗೆ ತಂದು ಕೊಡಬೇಕೆ ಹೊರತು, ಮರಣ ಕಾಲದಲ್ಲಿ ಅವನಿಗೆ ಗುರುಗಳಿಂದ ಉಪದಿಷ್ಟವಾದದ್ದು ಮಾತ್ರ ಸ್ಮರಣೆಗೆ ಬರ್ತದೆ ಹೊರತು ತಾನು ಪುಸ್ತಕದಲ್ಲಿ ಗಳಿಸಿದ್ದಲ್ಲ. ಗುರುಗಳು ಒಳಗಿನಿಂದ ನಮ್ಮನ್ನ ಪ್ರೇರೇಪಣೆ ಮಾಡಿ ಒಳಗಿರುವ ವಿದ್ಯೆಯನ್ನ ಉದ್ದೀಪನಗೊಳಿಸ್ತಾರೆ, ಅದು ಗುರುಗಳಿಗೆ ಮಾತ್ರ ಸಾಧ್ಯ. ಹೊರಗಿನಿಂದ ಬಂದದ್ದು ಯಾವುದೂ ಶಾಶ್ವತವಾಗಿ ಉಳಿಯುವುದಿಲ್ಲ. ಶಿಕ್ಷಣ ಕ್ಷಯಂಗಚ್ಚತಿ ಕಾಲ ಪರ್ಯಾತ್ ಸುಭದ್ರ ಮೂಲಾನ್ಯ ಪತಂತಿ ಪಾದಪ. ಹೊರಗಿನಿಂದ ಬಂದಂತ ವಿದ್ಯೆ ಅನ್ನುವುದು ವಯಸ್ಸಾಗ್ತಾ ಆಗ್ತಾ ಮರ್ತು ಹೋಗಿ ಬಿಡ್ತದೆ. ಅದು ಇಂಜಿನಿಯರ್ ಆಗಲಿ, ಅದು ಡಾಕ್ಟರ್ ಆಗಲಿ, ಲಾಯರ್ ಆಗಲಿ, ಒಂದು ವಯಸ್ಸಾಯಿತು ಅಂದ್ರೆ ಅವೆಲ್ಲ ಮರ್ತು ಹೋಗಿ ಬಿಡುತ್ತದೆ. ಲೌಕಿಕವಾದ ವಿದ್ಯೆ ನಮ್ಮಲ್ಲಿ ಪರ್ಮನೆಂಟ್ ಆಗಿ ಉಳಿಯುವುದಿಲ್ಲ. ಪರ್ಮನೆಂಟ್ ಆಗಿ ಉಳಿಯುವುದು ಗುರುಗಳು ಕೊಟ್ಟಂತಹ ವಿದ್ಯೆ ಒಳಗಿನಿಂದ ಪರಿಸ್ಮರಣೆಯಾದರೆ. ಅದಕ್ಕೆ ಮುಕ್ತಿದ ಗುರುವಾಕ್ಯೇಕ ಸರ್ವವಿದ್ಯಾ ವಿಡಂಬಕ. ಮೋಕ್ಷಕ್ಕೆ ಹೋಗಬೇಕಾದ್ರೆ ಗುರುಗಳು ಕೊಟ್ಟಂತಹ ವಿದ್ಯೆ ಒಂದೇ ಮನುಷ್ಯನನ್ನ ಅಂತ್ಯಕಾಲದಲ್ಲಿ ಅವನಿಗೆ ಸ್ಮರಣೆಗೆ ಬಂದು ಭಗವಂತನ ಸ್ಮರಣಾದಿಗಳಿಗೆ ಅವಕಾಶ ಮಾಡಿಕೊಡುವುದು, ಕೀರ್ತನಾದಿಗಳಿಗೆ ಅವಕಾಶ ಮಾಡಿಕೊಡುತ್ತದೆ. ಅದೊಂದು ಮಾತ್ರ ಅವನನ್ನು ಕಾಪಾಡುತ್ತದೆ ಹೊರತು ಸರ್ವವಿದ್ಯಾ ವಿಡಂಬಕ. ಮಿಕ್ಕ ಎಲ್ಲ ವಿದ್ಯೆಯು ಕೂಡ ವಿಡಂಬನೆ ಅಂತ. ಅದಾದ್ಮೇಲೆ ಇನ್ನೊಂದು ಉದಾಹರಣೆ ಕೊಡ್ತಾರೆ ಭೂವರಹ ದೇವರು ಧರಣಿ ದೇವಿಗೆ. ಕಾಷ್ಟಬಾರ ಸಹಸ್ರಾಣಿ ಏಕಂ ಸಂಜೀವನಂ ಪರಂ. ಒಬ್ಬ ವ್ಯಕ್ತಿ ಸಾಯ್ತಾ ಇದ್ದಾನೆ ಅಂದ್ರೆ, ಒಂದು ಗಾಡಿ ಸೌದೆ ತಂದ್ರೆ, ಒಬ್ಬ ವ್ಯಕ್ತಿ ಸಾಯ್ತಿದ್ದಾನೆ, ಇನ್ನೊಂದು 5 ನಿಮಿಷಕ್ಕೆ ಪ್ರಾಣ ಹೋಗಿಬಿಡ್ತದೆ. ಒಂದು ಎತ್ತಿನ ಗಾಡಿ ತುಂಬಾ ಸೌದೆ ತಂದ್ರು, ಏನ್ ಪ್ರಯೋಜನ? ಅವನು ಸತ್ತ ಮೇಲೆ ಅವನಿಗೆ ಸುಡ್ಲಿಕ್ಕೆ ಬರ್ತದೆ ಅಷ್ಟೇ. ಅದೇ ಸೌದೆ ಗಾಡಿ ಅದ್ರೊಳಗಡೆ ಒಂದೇ ಒಂದು ಸಂಜೀವಿನಿಯ ಬಳ್ಳಿ ಇತ್ತಂತೆ, ಅದಿದ್ರೆ ಸಾಕು ಮನುಷ್ಯನನ್ನ ಬದುಕಿಸಿ ಬಿಡುತ್ತದೆ. ಸೌದೆ ಒಳಗೆ ಇರುವ ಒಂದು ಚಿಕ್ಕ ಸಂಜೀವಿನಿ ಬಳ್ಳಿ ಮನುಷ್ಯನನ್ನು ಬದುಕಿಸ್ತದೆ. ಸೌದೆ ಅಲ್ಲ ಹೆಂಗೆ? ಸಂಜೀವಿನಿ ಎನ್ನುವುದು ಗುರುಗಳಿಂದ ಬಂದ ವಿದ್ಯೆ, ಸೌದೆ ಎನ್ನುವುದು ನಾವೇ ಪುಸ್ತಕದಲ್ಲಿ ಓದಿ ಕಲಿತಂಥದ್ದು ಅಂತ ಇಲ್ಲಿ ಹೇಳ್ತಾರೆ. ಎಲ್ಲವನ್ನ ಗುರುಗಳ ಹತ್ರ ಕಲೀಲಿಕ್ಕೆ ಆಗುವುದಿಲ್ವಲ್ಲ ಆಚಾರ್ಯ ಅಂದ್ರೆ, ಹೌದು ಅಂತದೆ ಮಹಾಭಾರತ. ಆಚಾರ್ಯ ಎಲ್ಲವನ್ನ ಕೂಡ ಆಚಾರ್ಯರನ್ನು ಉಪಸತ್ತಿ ಮಾಡಿ ಕಲಿಯುವುದಕ್ಕಾಗುವುದಿಲ್ಲ. ಅದಕ್ಕೆ ಅದು 4 ಭಾಗವನ್ನ ಅದನ್ನ ಮಾಡ್ತಾರೆ. ಶಿಷ್ಯನಾಗಿರ್ತಕ್ಕಂಥವರು ಅಂಥವನು ಗುರವು ಶಿಷ್ಯ ಸ್ವಮೇಧಯ. ಆಚಾರ್ಯರಿಂದ ಬರುವಂತ ಆಚಾರ್ಯೋ ಪಾದಮಾದತ್ತೆ. ಗುರುಗಳಿಂದ 25 ಭಾಗ ಮಾತ್ರ ವಿದ್ಯೆಯನ್ನು ಭಗವಂತ ನಮಗೆ ಕಲೀಲಿಕ್ಕೆ ಅವಕಾಶ ಮಾಡಿಕೊಡ್ತಾನಂತೆ. ಆಚಾರ್ಯಂ ಪಾದಮಾದತ್ತೆ ಪಾದಂ ಶಿಷ್ಯ ಸ್ವಮೇಧಯ. ಮಹಾಭಾರತದ ಮಾತೇ ಇದು. 25 ಭಾಗದ ವಿದ್ಯೆಯನ್ನ ಶಿಷ್ಯನಾದವನು ತಾನು ತನ್ನ ಮೇಧಾಶಕ್ತಿಯಿಂದ ಚೆನ್ನಾಗಿ ಅಧ್ಯಯನ ಮಾಡಿ ಅದನ್ನ ಪಡೆದುಕೊಳ್ಳಬೇಕು. ಆಮೇಲೆ ಕಾಲೇನ ಪಾದಮಾದತ್ತೆ. ನಮ್ಮ ಅನುಭವ ಅನ್ನುವುದು 25 ಬಗೆಯ ವಿದ್ಯೆಯನ್ನು 25% ಅನ್ನ ನಮ್ಮ ವಿದ್ಯೆ ಜೊತೆ ಆಡ್ ಮಾಡುತ್ತದೆ. ಗುರುಗಳಿಂದ ಬಂದದ್ದು 25, ಇವ ಚೆನ್ನಾಗಿ ಅಧ್ಯಯನ ಮಾಡಿ ಪಡೆದುಕೊಂಡದ್ದು 25, ಅನುಭವದಿಂದ ಬಂದದ್ದು 25. ಆಮೇಲೆ ಕಾಲೇನ ಪಾದಮಾದತ್ತೆ ಕಾಲಂಸಂ ಪಾದಂಸ ಬ್ರಹ್ಮಚಾರಿಭಿ. ದೊಡ್ಡವರ ಜೊತೆಯಲ್ಲಿ ಚರ್ಚಾದಿಗಳನ್ನ ಮಾಡಿ, ದೊಡ್ಡವರ ಜೊತೆಯಲ್ಲಿ ಇವ ಜಿಜ್ಞಾಸೆಯನ್ನ ಮಾಡಿ ಪಡೆದುಕೊಳ್ಳಬೇಕಾದದ್ದು 25 ಅಂತ. ಒಟ್ಟು 100% ವಿದ್ಯೆ ಅಂದ್ರೆ ಹೀಗೆ. ಅದಕ್ಕೋಸ್ಕರವಾಗಿ ಆಚಾರ್ಯರು ತಾವು ದ್ವಾದಶ ಸ್ತೋತ್ರದಲ್ಲಿ ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಕಂ ಅಂದರು. ಯಾರಾದರೂ ಗುರುಗಳ ವಿಚಾರ ಅಥವಾ ದೇವರ ವಿಚಾರವನ್ನ ತನ್ನ ಹೀಗೆ ಅಂತ ಕೇಳಿದ್ರೆ ಕಣ್ಮುಚ್ಚಿ ಅದನ್ನ ನಂಬಬೇಡ. ತನ್ನ ಅಂದ್ರೆ ಕಿನ್ನ ಅಂತ ಪ್ರಶ್ನೆ ಮಾಡು. ತನ್ನ ಇದು ಭಗವಂತನ ವಿಚಾರ ಅಂದ್ರೆ ಹೀಗೆ, ಭಗವಂತನ ಗುಣ ಅಂದ್ರೆ ಹೀಗೆ ಅಂತ ಯಾರೋ ಹೇಳಿದ, ಹೌದು ಅಂತ ಕಣ್ಮುಚ್ಚಿ ಕೇಳಬೇಡವಂತೆ. ಜಿಜ್ಞಾಸೆಯಿಂದ ಕಿನ್ನ ಯಾಕೆ ಹಂಗೆ ಗುರುಗಳೇ ಅಂತ ಪ್ರಶ್ನೆ ಮಾಡಬೇಕು. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಅದಕ್ಕೆ ಯಾರು ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ, ಗುರುಗಳನ್ನ ಪ್ರಶ್ನೆ ಮಾಡಿ 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 ಪ್ರಶ್ನೆಗಳ ಮುಖೇನವಾಗಿ ಗುರುಗಳನ್ನ ಸೇವೆ ಮಾಡುತ್ತಾರೆ, ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗುವಂಥವರು, ಅವರಿಗೆ ಭಗವಂತ ಒಲಿದು ವಿದ್ಯೆ ರೂಪದಿಂದ ಒಳಗಡೆ ಪ್ರಕಟನಾಗ್ತಾನೆ. ವಿದ್ಯೆ ಎನ್ನುವುದು ಭಗವಂತನ ಹೆಸರೇ ಅದು. ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನ.
ಅವರಿಗೆ ಗುರುಗಳು ಸಂತುಷ್ಟರಾಗಿ ಏನನ್ನು ಉಪದೇಶ ಮಾಡುತ್ತಾರೆ ಅದು ಜ್ಞಾನವಾಗಿ ಪರಿವರ್ತಿತವಾಗ್ತದೆ. ಜ್ಞಾನ ಅನ್ನುವುದು ಅವರ ಒಳಗಡೆ ತತ್ವಜ್ಞಾನದ ರೂಪದಲ್ಲಿ ಪರಿಪಕ್ವಾವಸ್ಥೆಯನ್ನು ಮಾಡಿ ಅವರು ಏನು ಮಾಡ್ತಾರೆ, ಉಪಾಸನೆಗೆಲ್ಲ ದಾರಿ ಮಾಡಿಕೊಡುತ್ತದೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಹಾಗಾಗಿ ಗುರುಗಳಿಂದ ಪ್ರಾಪ್ತವಾದಂತ ವಿದ್ಯೆಯೇ ದೇವತಾನುಗ್ರಹಕ್ಕೆ ಕಾರಣವಾಗ್ತದೆ. ಗುರುಗಳಿಂದ ಅನುಗ್ರಹ ಪಡೆಯದೇ ಇದ್ದವನಿಗೆ ದೇವತಾನುಗ್ರಹ ಆಗುವುದೇ ಇಲ್ಲ ಅಂತ ಗುರುಪ್ರಸಾದಾತ್ ಸರ್ವಂತು ಪ್ರಾಪ್ನೋತ್ಯೇವನ ಸಂಶಯ. ಗುರುಗಳ ಪ್ರಸಾದ ಒಂದಾಯಿತು ಅಂದ್ರೆ ಲೋಕದಲ್ಲಿ ಎಲ್ಲವೂ ಆಯಿತು ಅಂತ. ಗುರುಗಳ ಪ್ರಸಾದ ಆಗಲಿಲ್ಲ, ಅವನಿಗೇನೂ ಆಗುವುದಿಲ್ಲ. ಅವನು ಏನೇ ಸೇವೆ ಮಾಡಿದ್ರು, ದೇವರನ್ನ ಎಷ್ಟೇ ಚೆನ್ನಾಗಿ ವೆಚ್ಚಿಸಿದ್ರು, ದೇವರವನಿಗೆ ಒಲಿದು ಬರುವುದಿಲ್ಲ. ಕಾರಣ ಒಂದೇ, ಗುರುಗಳ ಅನುಗ್ರಹಕ್ಕೆ ಪಾತ್ರನಾಗಿಲ್ಲ. ನಾನು ಬಹಳ ಬಾರಿ ಹೇಳಿದ್ದೇನೆ, ಎಷ್ಟು ಬಾರಿ ಅದನ್ನು ಹೇಳಿದ್ರು ಕೂಡ ನಿತ್ಯ ನೂತನವಾಗಿದೆ ಅಂತ. ಪರೀಕ್ಷಿತ ರಾಜರಿಗೆ 2 ರೂಪದಿಂದ ಭಗವಂತನ ದರ್ಶನವಾಗುವಂತ ಭಾಗ್ಯವನ್ನ ಪಡೆದಿದ್ರು ಅಂತ್ಯಕಾಲದಲ್ಲಿ. ಒಂದು ಪರಶುರಾಮ ದೇವರ ರೂಪ, ಒಂದು ವೇದವ್ಯಾಸ ದೇವರ ರೂಪ. ಭಗವಂತ 2 ರೂಪದಿಂದ ಪರೀಕ್ಷಿತ ರಾಜರಿಗೆ ಅಂತ್ಯಕಾಲದಲ್ಲಿ ದರ್ಶನ ಕೊಟ್ಟರೂ ಪರೀಕ್ಷಿತ ರಾಜರಿಗೆ ಮೋಕ್ಷ ಆಗಲಿಲ್ಲ. ಪರೀಕ್ಷಿತ ರಾಜರಿಗೆ ಮೋಕ್ಷ ಆದದ್ದು ಶುಕಾಚಾರ್ಯರು ಬಂದು ಭಾಗವತವನ್ನು ಉಪದೇಶ ಮಾಡಿದ ಮೇಲೆ. ಯಾಕೆಂದ್ರೆ ಪರೀಕ್ಷಿತ ರಾಜರಿಗೆ ನಿಯತ ಗುರುಗಳು ಶುಕಾಚಾರ್ಯರು. ಅದು ಗುರುಗಳ ಮುಖೇನ ಉಪದೇಶ ಮಾಡಿ ಭಗವಂತನನ್ನ ತಿಳಿದ್ರೆ ಮಾತ್ರ ಮೋಕ್ಷವೇ ಹೊರತು ಸಾಕ್ಷಾತ್ ಭಗವಂತನ ದರ್ಶನವಾದರೂ ಕೂಡ ಮೋಕ್ಷವಾಗುವುದಿಲ್ಲ. ಯಾಕೆಂದ್ರೆ ದರ್ಶನ ಅನ್ನುವುದು ಈ ಕಣ್ಣಿನಿಂದ ಆಗ್ತದೆ. ಹೊರಗಣ್ಣಿನಿಂದ ದೇವರನ್ನ ಎಷ್ಟು ನೋಡಿದ್ರೂ ಅದಕ್ಕೆ ಮೋಕ್ಷ ಆಗುವುದಿಲ್ಲ. ಅದೇನು ಪಾಪಗಳು ದೂರವಾಗಬಹುದು, ಅಷ್ಟು ಬಿಟ್ರೆ ಮೋಕ್ಷ ಅಂತ ಆಗುವುದಿಲ್ಲ. ಒಳಗಿನಿಂದ ಭಗವಂತನನ್ನ ಕಂಡವರಿಗೆ ಮೋಕ್ಷ. ಅಪರೋಕ್ಷ ಜ್ಞಾನ ಅಂತೇವೆ ಅದನ್ನ. ಅಪರೋಕ್ಷ ದರ್ಶನ, ಭಗವಂತ ಒಳಗಡೆ ಇದ್ದು ನಮ್ಮ ಬಿಂಬರೂಪಿಯಾದ ಭಗವಂತ ನಮಗೆ ತೋರಿದಾಗ ಮಾತ್ರ ಮೋಕ್ಷ. ಅದನ್ನ ತೋರಿಸಿಕೊಡುವವರು ಗುರುಗಳು. ಅದರಿಂದ ಗುರುಗಳ ಸೇವೆ ಅನ್ನುವುದಕ್ಕೆ ಅಷ್ಟು ಪ್ರಾಮುಖ್ಯತೆಯನ್ನ ಅಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಗುರುವು ತುಷ್ಟೇಚ ತುಷ್ಟಾಸ್ಯು ದೇವಾ ಸರ್ವೇ ಸವಾಸವಃ. ಗುರುಗಳೊಬ್ಬರು ತೃಪ್ತರಾಗಿ ಬಿಟ್ರೆ ಇಂದ್ರದೇವರಿಂದ ಮೊದಲ್ಗೊಂಡು, ಗರುಡಶೇಷ ರುದ್ರದೇವರಿಂದ ಮೊದಲ್ಗೊಂಡು, ವಾಯುದೇವರಿಂದ ಮೊದಲ್ಗೊಂಡು ಎಲ್ಲ ದೇವತೆಗಳು ನಮ್ಮ ಮೇಲೆ ತೃಪ್ತರಾಗಿ ಬಿಡ್ತಾರೆ. ಗುರು ರುಷ್ಟೇಚ ರುಷ್ಟ್ಯಾಸ್ಯು ದೇವಾ ಸರ್ವೇ ಸವಾಸವಾಹ. ಗುರುಗಳು ಕೋಪಗೊಂಡ್ರು ಅಂದ್ರೆ ಮುಗಿದೋಯ್ತು. ದೇವತೆಗಳು, ಭಗವಂತ ಎಲ್ಲರೂ ನಮ್ಮ ಮೇಲೆ ಕೋಪಗೊಂಡ್ರು ಅಂತಲೇ ಅರ್ಥ. ಗುರುದ್ರೋಹ ಅನ್ನುವುದು ಮನುಷ್ಯನನ್ನ ಅಧಃಪಾತನಕ್ಕೆ ಹಾಕಿ ಬಿಡ್ತದೆ. ಯಾವತ್ತೂ ಮನುಷ್ಯ ಗುರುದ್ರೋಹಿಯಾಗಬಾರದು. ಅದೇನೇ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಮ್ಮಿಂದ ಏನಾರು ಆದ್ರೆ ನಾವೇ ಹೋಗಿ ಗುರುಗಳಿಗೆ ಶರಣಾಗತರಾಗಿ, ಸ್ವಾಮಿ ನಮ್ಮಿಂದ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಏನೋ ಅಪರಾಧವಾಗಿ ಬಿಟ್ಟಿದೆ, ದಯವಿಟ್ಟು ಕ್ಷಮಿಸಿ ಅಂತ ನೀವು ಹೇಳಿ ಅಂತ ಕಾಡಿ ಬೇಡಿ ಆದ್ರೂ ಕೂಡ ಅವರಿಂದ ನಾವು ಕ್ಷಮಾಪಣೆಯನ್ನ ಕೇಳಿ ಅವರಿಂದ ಅನುಗ್ರಹವನ್ನ ಪಡೆದುಕೊಂಡೇ ಬರಬೇಕೆ ಹೊರತು ಅವ್ರ ಪಾಡು ಅವ್ರು ಮಾಡ್ಲಿ, ಅವ್ರಿಲ್ಲ ಅಂದ್ರೆ ಅವ್ರ ಅಪ್ಪನ ಹತ್ರಕ್ಕೆ ಹೋಗ್ತೇನೆ ಅಂದ್ರೆ ಆಗುವುದಿಲ್ಲ. ನೋಡಿದ್ದೇವೆ ನಾವು ಪರೀಕ್ಷಿತ ಇವನ ಅಂಬರೀಷ ಚಕ್ರವರ್ತಿಯ ಕತೆ. ಅಂಬರೀಷ ಚಕ್ರವರ್ತಿಗೆ ಯಾರೋ ಅಲ್ಲ ಅವನ ಮೇಲೆ ಚಕ್ರವನ್ನ ಪ್ರಯೋಗ ಮಾಡಿದ್ದು ರುದ್ರದೇವರ ಅವತಾರ ಭೂತರಾದ ದುರ್ವಾಸರು. ಎಲ್ಲಿ ದುರ್ವಾಸರು, ಎಲ್ಲಿ ಅಂಬರೀಷ, ಒಂದಕ್ಕೊಂದಕ್ಕೆ ಸಂಬಂಧವೇ ಇಲ್ಲ. ಅಲ್ಲಿ ದುರ್ವಾಸರು ಬರುವುದು 5ನೇ ಕಕ್ಷೆಯಲ್ಲಿ. ಅಂಬರೀಷ ಚಕ್ರವರ್ತಿ ಒಬ್ಬ ಸಾಮಾನ್ಯ ಚಕ್ರವರ್ತಿ ಅಷ್ಟೇ. ಅವನ ಮೇಲೆ ದ್ರೋಹ ಮಾಡಿದ್ರು ದುರ್ವಾಸರು ಅಂತ ಭಗವಂತ ಅವರನ್ನ 14 ಲೋಕದಲ್ಲಿ ಅಟ್ಟಾಡಿಸಿಬಿಟ್ಟ ಪ್ರಭು. ತಾಳ ತನ್ನವರಲ್ಲಿ ಮಾಡುವ ಹೇಳನವ ಎದ್ದೈವನಿವ ವಿದುರನ ಮನೆಯ ಪಾಲುಂಡ ಕುರುಪನ ಮಾನವನೇ ಕೊಂಡ. ಸ್ವಾಮಿ ಯಾರನ್ನ ಬೇಕಾದರೂ ಕೂಡ ನೀವು ಅವಮಾನ ಮಾಡಿದ್ರೆ ಸಹಿಸಿಯಾನು, ಅವನನ್ನ ಅವಮಾನ ಮಾಡಿದ್ರೂ ಸಹಿಸಿಕೊಂಡು ಬಿಟ್ಟಾನು. ತನ್ನ ಭಕ್ತರನ್ನ ಅವಮಾನ ಮಾಡಿದರೆ ದೇವರೆಂದೂ ಸಹಿಸುವುದಿಲ್ಲ. ದುರ್ವಾಸರನ್ನೇ ಬಿಡ್ಲಿಲ್ಲ. ದುರ್ವಾಸರು ಎಲ್ಲಿಗೆ ಹೋದ್ರು? ದುರ್ವಾಸರು ತಮ್ಮ ಮೂಲ ರೂಪವಾದಂತಹ ರುದ್ರದೇವರ ಬಳಿಯಲ್ಲಿ ಹೋದ್ರು, ಬ್ರಹ್ಮದೇವರ ಬಳಿಯಲ್ಲಿ ಹೋದ್ರು, ನಾರಾಯಣನ ಬಳಿಯಲ್ಲೇ ಹೋದ್ರು. ಸ್ವಾಮಿ ನಿಮ್ಮ ಸುದರ್ಶನ ಚಕ್ರ ಅನ್ನುವುದು ನನ್ನನ್ನು ಹಿಂಸೆ ಕೊಡುತ್ತಿದೆ, ಕಾಪಾಡು ಅಂದ್ರೆ ಅಹಂ ಭಕ್ತ ಪರಾಧೀನ ಸ್ವತಂತ್ರ ಮಿಹದ್ವಿಜ ಅಂದ್ಬಿಟ್ಟ ಸ್ವಾಮಿ. ನಾನು ಭಕ್ತರ ಪರಾಧೀನ ಅಪ್ಪ, ಅವರು ಭಕ್ತಿಯ ಪಾಶದಲ್ಲಿ ನನ್ನನ್ನು ಕಟ್ಟಿದ್ದಾರೆ, ನಿನಗೆ ಬಿಡುಗಡೆ ಬೇಕು ಅಂದ್ರೆ ಅಂಬರೀಷ ಚಕ್ರವರ್ತಿಯ ಬಳಿಗೆ ಹೋಗು ಅಂತ. ದುರ್ವಾಸರಷ್ಟು ದೊಡ್ಡವರಾದರೂ ಅಂಬರೀಷ ಚಕ್ರವರ್ತಿ ಹತ್ರ ಬಂದು ಕೈ ಮುಗಿದು ಬೇಡಿದ್ದಕ್ಕೆ ಭಗವಂತ ಅವರನ್ನ ಸುದರ್ಶನ ಚಕ್ರದಿಂದ ಬಿಡಿಸಿದ. ಯಾಕಿದನ್ನು ಹೇಳ್ತಾ ಇದ್ದಾರೆ ಅಂದ್ರೆ ಭಗವಂತ ಭಕ್ತರಲ್ಲಿ ಎಷ್ಟು ಕರುಣೆ ಇಟ್ಟಿದ್ದಾನೆ, ಭಕ್ತರಲ್ಲಿ ಎಷ್ಟು ತಾನು ಒಲೆವನ್ನ ತೋರಿಸ್ತಾನೆ ಅನ್ನುವುದಕ್ಕೆ ಇದು ದ್ಯೂತಕ ಅಂತ. ಅದಕ್ಕೋಸ್ಕರವಾಗಿ ಏನಾಗ್ತದೆ ಇಲ್ಲ ಅಂದ್ರೆ ಅಂತ ಕೇಳಿದ್ರೆ, ಅದಕ್ಕೋಸ್ಕರ ನಾನು ನಮ್ಮ ಗುರುಗಳನ್ನ ಕೇಳುತ್ತಿದ್ದೆ, ಸ್ಮಾತ್ ಏನೋ ಪರಿಹಾರ ಮಾಡಿಬಿಟ್ಟ ಅಂತ ಇಟ್ಕೊಳ್ರಿ. ಈಗ ನೋಡ್ರಿ, ಇದೇ ರೀತಿಯಲ್ಲಾದದ್ದೇ ನಮ್ಮಲ್ಲಿ ಜಗನ್ನಾಥದಾಸರ ಕಥೆಯೂ ಇದೇ ತರವೇ. ಗುರುದ್ರೋಹ ಮಾಡಿದ್ದಕ್ಕೆ ವಿಜಯದಾಸರ ಮನಸ್ಸನ್ನು ನೋಯಿಸಿದ್ದಕ್ಕೆ ಅವರು ಏನು ಮಾಡಿದ್ರು ಅವರಿಗೆ ಬಂದಂತ ಉದರ ಶೂಲೆ ಹೋಗಲಿಲ್ಲ. ನಾವು ಅವರ ಕಥೆಯಲ್ಲಿ ಕೇಳ್ತೇವೆ. ಅವರು ಮೊದಲು ಹೋದದ್ದು ತಿರುಪತಿ ತಿಮ್ಮಪ್ಪನ ಬಳಿಯಲ್ಲಿ ಹೋದ್ರು. ತಿರುಪತಿ ತಿಮ್ಮಪ್ಪನ ಬಳಿಯಲ್ಲಿ ಹೋಗಿ ತಪ್ಪುಗಳನ್ನೆಲ್ಲ ಒಪ್ಪಿಸಿಕೊಳ್ಳೋ ನಮ್ಮಪ್ಪ ಕಾಯೋ ತಿಮ್ಮಪ್ಪ ನೀನು ಅಂತ ಅಲ್ಲಿ ಸೇವೆ ಮಾಡಿದ್ರು. ಭಗವಂತ ಅಲ್ಲವರಿಗೆ ಅನುಗ್ರಹ ಮಾಡಲಿಲ್ಲ. ಅಲ್ಲಿಂದ ಬಂದು ಅವರು ಘಟಿಕಾಚಲದಲ್ಲಿ ನಿಂತು ರೋಗಹರನೆ ಕೃಪಾ ಸಾಗರ ಶ್ರೀ ಗುರು ಅಲ್ಲಿ ಬಂದು ಅವರು ಅಪಮೃತ್ಯು ಪರಿಹರಿಸೋ ಅನಿಲ ದೇವ, ಅಲ್ಲಿ
ಅವನ ಮುಖ್ಯ ಪ್ರಾಣ ದೇವರ ಸೇವೆ ಮಾಡಿದ್ರು, ವಾಯುಸ್ತುತಿ ಪುನಶ್ಚರಣೆ ಮಾಡಿದ್ರು, ನಮಗಿಂತ ಅಂತ ಚೆನ್ನಾಗಿ ಮಾಡಿರ್ತಾರಲ್ಲ ಅಷ್ಟು ಮಾಡಿದ್ರು ಕೂಡ ಏನು ಮುಖ್ಯ ಪ್ರಾಣ ದೇವರು ಅವ್ರಿಗೇನು ಸೂಚನೆ ಕೊಡ್ಲಿಲ್ಲ. ಕಡೆಗೆ ರಾಘವೇಂದ್ರ ಸ್ವಾಮಿಗಳ ಬಳಿಯಲ್ಲಿ ಬಂದು ರೋಗಹರನೆ ಕೃಪಾ ಸಾಗರ ಶ್ರೀ ಗುರು ಅದು ರಾಘವೇಂದ್ರ ಪರಿಪಾಲಿಸು ಅಂತ ಅವರಿಗೆ ಶರಣಾಗತರಾದಾಗ ಅವರೂ ಅವ್ರಿಗೆ ಅನುಗ್ರಹ ಮಾಡದೆ, ನಾಳೆ ನೀವೇನಾದ್ರೂ ನನಗೆ ಅನುಗ್ರಹ ಮಾಡಲಿಲ್ಲ ಅಂದ್ರೆ ನಾನು ತುಂಗಾ ನದಿಯಲ್ಲಿ ಪ್ರವೇಶ ಮಾಡಿಬಿಡ್ತೇನೆ, ನಾನು ಬದುಕುವುದಿಲ್ಲ ಅಂತ ಅವರು ಹೀಗೆ ಆಗ್ರಹ ಪೂರ್ವಕವಾಗಿ ಬೇಡಿದಾಗ ತನ್ನ ತಮ್ಮ ಅಲ್ಲವಾ, ಏನೇ ಆದರೂ ಕೂಡ ಪೂರ್ವ ಜನ್ಮದಲ್ಲಿ ತನ್ನ ತಮ್ಮ ಅಂತ ಅವರಿಗೆ ಸೂಚನೆ ಕೊಟ್ಟು, ಎಲ್ಲಿ ವಸ್ತು ಕಳೆದೋಗಿರ್ತದೋ ಅಲ್ಲಿ ಹುಡುಕ್ಬೇಕೋ ಶ್ರೀನಿವಾಸ, ಎಲ್ಲೋ ವಸ್ತುವನ್ನ ಕಳ್ಕೊಂಡು ಎಲ್ಲೋ ಹುಡುಕಿದ್ರೆ ಏನು ಪ್ರಯೋಜನ ಅಂತ ಅವರಿಗೆ ಸೂಚನೆ ಕೊಟ್ಟು, ಮತ್ತವರು ವಿಜಯದಾಸರ ಬಳಿಯಲ್ಲಿ ಬಂದು ಶರಣಾಗತರಾಗಿ ವಿಜಯದಾಸರ ಪಾದಕ್ಕೆ ನಮಸ್ಕಾರ ಮಾಡಿದ ಮೇಲೆ ಭಗವಂತ ಅವರಿಗೆ ಬಂದಂತ ಅಪಮೃತ್ಯುವನ್ನ ಕಳೆದ. ಅಲ್ಲಿವರೆಗೂ ಕಳಲಿಲ್ಲ. ಅದಕ್ಕೋಸ್ಕರ ಎನ್ನ ಭಿನ್ನಪ ಕೇಳು ಧನ್ವಂತರಿ ದಯ ಮಾಡು ಸಣ್ಣವನು ಇವ ಕೇವಲ ಗೋಪಾಲದಾಸರ ಕೈಯಲ್ಲಿ ಆಯುರ್ದಾನವನ್ನ ಮಾಡಿಸಿ ಅದಕ್ಕೆ ಸ್ವಾಮಿ ಅವೆಲ್ಲವನ್ನ ತಾನು ಪರಿಹಾರ ಮಾಡಿದ. ಅದಕ್ಕೆ ಗುರುಗಳನ್ನು ಕೇಳುವಾಗ ಅದೇ ಹೇಳ್ತಿದ್ರು, ಯಾತಕ್ಕೆ ಹೀಗೆ ಮಾಡ್ತಾನೆ ಅಂದ್ರೆ, ಗುರುಗಳ ದ್ರೋಹ ಮಾಡಿದವರಿಗೆ ಇನ್ಯಾರೋ ದೊಡ್ಡವರು ಅವನಿಗೆ ಅನುಗ್ರಹ ಮಾಡಿಬಿಟ್ರೆ ನೀನಲ್ಲ ನಿಮ್ಮಪ್ಪ ಅಂತ ಹೋಗಿಬಿಡ್ತಾರೆ ಕಲಿಯುಗದಲ್ಲಿ. ಒಬ್ಬ ಗುರುಗಳ ದ್ರೋಹ ಮಾಡುವುದು, ಇನ್ನೊಬ್ಬರಲ್ಲಿ ಬಂದು ಸೇವೆ ಮಾಡುವುದು, ನಮ್ಮ ಗುರುಗಳ ದ್ರೋಹ ಮಾಡುವುದು. ರಾಘವೇಂದ್ರ ಸ್ವಾಮಿಗಳನ್ನ ಚೆನ್ನಾಗಿ ಬಂದು ಸೇವೆ ಮಾಡಿಬಿಟ್ಟು ನಾವು ಮಾಡಿದಂತ ಗುರುದ್ರೋಹ ಹೋಯಿತು ಅಂದ್ರೆ ಅದು ಹೋಗುವುದಿಲ್ಲ. ಅದಕ್ಕೆ ಸೇವೆ ಮಾಡಿಯೇ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವುದಕ್ಕೆ ಬುದ್ಧಿಮಾನ್ ವೃದ್ಧ ಸೇವೆಯ ಗುರೌ ರುಷ್ಟೇಚ ರುಷ್ಟಾಸ್ಯುಹು ದೇವಾ ಸರ್ವೇ ಸವಾಸವಾಹ. ಗುರುಗಳು ಒಮ್ಮೆ ಕೋಪಗೊಂಡ್ರೆ ಯಾವ ದೇವತೆಯಾಗಲಿ ದೇವರೂ ಕೂಡ ಅವರನ್ನ ಕೈ ಹಿಡಿಯುವುದಿಲ್ಲ. ಇಂದ್ರದೇವರು ಇಲ್ಲ, ಗರುಡಶೇಷ ರುದ್ರಾದಿಗಳು ಬ್ರಹ್ಮ ರುದ್ರಾದಿಗಳು ಎಲ್ಲರನ್ನು ಸೇರಿಸಿ ಹೇಳ್ತಾರೆ ಅಂತ. ವೃದ್ಧೋಚ ಮಾತಾ ಪಿತರೋ ಸತಿ ಭಾರ್ಯ ಸುತ ಶಿಶು ಅಪಿ ಅಕಾರ್ಯ ಶತಂಕೃತ್ವ ಭರ್ತವ್ಯ ಮನುರಬ್ರವೀತ್ ಅಂತ ಇಲ್ಲಿ ಇನ್ನೊಂದು ಮಾತನ್ನ ಹೇಳುತ್ತಾರೆ. ಒಂದು ವೇಳೆ ದೊಡ್ಡವರ ಸೇವೆ ಮಾಡ್ಲಿಕ್ಕೋಸ್ಕರವಾಗಿ ಅವರು ಹೇಳಿದಂತೆ ಕೇಳುವುದಕ್ಕೋಸ್ಕರವಾಗಿ ಯದ್ಯಪಿ ಅದು ಅಕಾರ್ಯದಂತೆ ಕಂಡರೂ, ಧರ್ಮಕ್ಕೆ ಬಾಹಿರವಾಗಿರ್ತಕ್ಕಂಥದ್ದಂತೆ ಕಂಡರೂ ಕೂಡ ಗುರುಗಳು ಹೇಳಿದ್ದಾರೆ, ಗುರುಗಳಿಗೆ ತೃಪ್ತಿಪಡಿಸಬೇಕು ಅಂತ ಕೆಲವನ್ನ ಮಾಡಿಬಿಡ್ತಾರಂತೆ ದೊಡ್ಡವರು. ಅದ್ಯದ್ಯಪಿ ಅಕಾರ್ಯದಂತೆ ಕಾಣುತ್ತದೆ, ಅದು ಅಕಾರ್ಯವಾಗುವುದಿಲ್ಲ. ಹರಿಶ್ಚಂದ್ರ ವಿಶ್ವಾಮಿತ್ರರಿಗೆ ತೃಪ್ತಿಯಾಗಲಿ ಎನ್ನುವ ಕಾರಣಕ್ಕೆ ತನ್ನನ್ನ ಮಾರಿಕೊಂಡು ಸ್ಮಶಾನವಾಸಿಯಾಗಿ ಬಿಟ್ಟ. ಯದ್ಯಪಿ ಮೂರ್ಧಾಭಿಷಿಕ್ತನಾದ ದೊರೆ ಅವನು ಯಾರೋ ಸಾಮಾನ್ಯನಲ್ಲ. ಸೂರ್ಯವಂಶವನ್ನ ಅಭೂತಪೂರ್ವವಾಗಿ ಬೆಳಗಿ ಸೂರ್ಯವಂಶದಲ್ಲಿ ರಾಜಸೂ ಯಾಗವನ್ನ ಮಾಡಿದಂತ ದೊರೆ ಅವ, ಸಾಮಾನ್ಯನಲ್ಲ ಸತ್ಯ ಹರಿಶ್ಚಂದ್ರ. ಸತ್ಯಕ್ಕೆ ಪರ್ಯಾಯ ಪದದಂತೆ ಬದುಕಿದವ, ಆದರೆ ಅವನು ಸ್ಮಶಾನವಾಸಿಯಾದ. ಯದ್ಯಪಿ ಸ್ಮಶಾನವಾಸಿ ಎನ್ನುವುದು ಅದು ಅಕಾರ್ಯ. ಅದು ಒಬ್ಬ ಮೂರ್ಧಾಭಿಷಿಕ್ತನಾದ ದೊರೆ ಸ್ಮಶಾನ ಕಾಯುವುದು ಅಕಾರ್ಯವಾದರೂ ಕೂಡ ವಿಶ್ವಾಮಿತ್ರರಿಗೆ ತೃಪ್ತಿಯಾಗಲಿ, ವಿಶ್ವಾಮಿತ್ರರು ನನ್ನಲ್ಲಿ ಸಂತುಷ್ಟವಾಗಲಿ ಎನ್ನುವ ಕಾರಣಕ್ಕೆ ಅದನ್ನ ಮಾಡಿದ ಅಂತ. ಅಕಾರ್ಯ ಅಂದ್ರೆ ಸುಮಾರು ಜನ ಕಳ್ತನ ಮಾಡಿ ಆದ್ರೂ ಮೋಸ ಮಾಡಿ ಆದ್ರೂ ಪರವಾಗಿಲ್ಲ ಅಂತ ಹೀಗೆಲ್ಲ ಅರ್ಥ ಮಾಡ್ತಾರೆ. ಹಂಗೆಲ್ಲ ಅರ್ಥ ಮಾಡುವುದಿಲ್ಲ. ಅರ್ಥ ಅಂದ್ರೆ ಹೆಂಗೆ ಮಾಡಬೇಕು ಅಂದ್ರೆ, ಅವರ ವರ್ಣಾಶ್ರಮಕ್ಕೆ ವಿರುದ್ಧವಾದಂತ ರೀತಿಯಲ್ಲಿ ಬೇರೆ ವರ್ಣಾಶ್ರಮಗಳನ್ನ ಅವಲಂಬಿಸಿ ಕಾರ್ಯ ಮಾಡಬೇಕಾದರೂ ಪರವಾಗಿಲ್ಲ ಅಂತ ಅರ್ಥ ಅಷ್ಟೇ. ಒಬ್ಬ ಬ್ರಾಹ್ಮಣನಾದವ ತನ್ನ ತಂದೆ ತಾಯಿಗಳನ್ನ ಸಾಕಬೇಕು, ತನ್ನನ್ನ ನಂಬಿ ಬಂದಂತಹ ಹೆಂಡತಿ ಮಕ್ಕಳನ್ನ ಸಾಕಬೇಕು, ಗುರು ಹಿರಿಯರ ಸೇವಾದಿಗಳನ್ನ ಮಾಡಬೇಕು ಅನ್ನುವ ಕಾರಣಕ್ಕೆ ಅವ ವ್ಯಾಪಾರಾದಿಗಳನ್ನ ಮಾಡಿದರೆ, ಅವ ರಾಜರ ಆಸ್ಥಾನದಲ್ಲಿ ಕುಲಕರ್ಣಿ ವೃತ್ತಿಯನ್ನು ರಾಜ ಪೌರೋಹಿತ್ಯವನ್ನು ಆ ರೀತಿ ಎಲ್ಲ ಮಾಡಿದರೆ, ಯದ್ಯಪಿ ವಿದ್ಯೆಯನ್ನ ಉಪಜೀವನ ಮಾಡಿಕೊಳ್ಳಬಾರದು ಅಂತಿದ್ರು ಕೂಡ ಒಂದಷ್ಟು ಉಪಜೀವನಕ್ಕೆ ಅಂತ ಅವನು ಬಳಸಿದ್ರು ಕೂಡ, ಯದ್ಯಪಿ ಲೋಕದ ದೃಷ್ಟಿಯಲ್ಲಿ ಅದು ತಪ್ಪು ಅನ್ನಿಸಿಕೊಂಡ್ರು ಕೂಡ ಉದ್ದೇಶ ಒಳ್ಳೆಯದಾಗಿರುವುದರಿಂದ ಅದನ್ನ ಅಪರಾಧ ಅಂತ ಕರೆಯುವುದಿಲ್ಲ ಅಂತ ಹೀಗೆ ಅದಕ್ಕೆ ವಿನಾಯಿತಿಯನ್ನು ಕೊಟ್ಟಿದ್ದಾರೆ ಅಂತ ಇಲ್ಲಿ ಹೇಳುತ್ತಾರೆ. ಬುದ್ಧಿಮಾನ್ ವೃದ್ಧ ಸೇವೆಯ, ಬುದ್ಧವಂತನಾಗಬೇಕು ಅಂದ್ರೆ ವೃದ್ಧರ ಸೇವೆಯನ್ನು ಎಷ್ಟು ಮಾಡಿದರೂ ಸಾಲದು ಅಂತ. ಅದಕ್ಕೋಸ್ಕರವಾಗಿ ಅದಕ್ಕೆ ಇಲ್ಲಿ ಸುಮ್ಮನೆ ಒಂದು ಉದಾಹರಣೆಯನ್ನು ಕೊಟ್ಟು ಇದನ್ನು ಮುಗಿಸ್ತಾರೆ. ಮಹಾಭಾರತದ್ದೇ ಉದಾಹರಣೆ. ಧರ್ಮರಾಜನಿಗೆ ಜೂಜಾಡಬಾರದು ಅಂತ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು. ಅದ್ರ ಜೂಜಾಡ್ಲಿಕ್ಕೆ ಯಾಕೆ ಒಪ್ಪಿದ? ಒಂದಲ್ಲ ಎರಡು ಬಾರಿ ಒಪ್ಪಿದ. ಅವನ ಬುದ್ಧಿಯಲ್ಲಿದ್ದದ್ದೊಂದೇ. ಆಚಾರ್ಯರು ಒಂದು ಮಾತು ಹೇಳ್ತಾರೆ, ಕಿಂಜಿತಂ ಕಿಂಜಿತಂ, ನನ್ನ ಮಗ ಗೆದ್ದನೆ ನನ್ನ ಮಗ ಗೆದ್ದನೆ ಅಂತ ಧೃತರಾಷ್ಟ್ರ ಪ್ರತಿ ಬಾರಿ ಕೇಳೋನಂತೆ. ಧರ್ಮರಾಜನಿಗೆ ಒಂದೇ, ನಮ್ಮ ದೊಡ್ಡಪ್ಪನಿಗೆ ಸಂತೋಷವಾಗ್ತಿದೆ, ಸಂತೋಷವಾಗಲಿ, ಯದ್ಯಪಿ ನನಗೆಲ್ಲ ಹೋದ್ರೂ ಪರವಾಗಿಲ್ಲ, ನಮ್ಮ ದೊಡ್ಡಪ್ಪ ನನ್ನ ಸೋಲಿನಿಂದ ಸಂತೋಷ ಪಡುವುದಾದ್ರೆ ಆಗ್ಲಿ ಪರವಾಗಿಲ್ಲ ಅಂತ. ಯದ್ಯಪಿ ಆ ಧರ್ಮ ಅಂತ ಲೋಕದ ದೃಷ್ಟಿಯಲ್ಲಿ ಅನ್ನಿಸಿಕೊಂಡ್ರು ಕೂಡ ಅದು ವೃದ್ಧಾದಿಗಳಿಗೆ ಸಂತೋಷ ಕೊಡುವಂತ ಕೆಲಸ ಅಂತ ಅವ ಮಾಡಿದ್ದಕ್ಕೆ ಅವನೇನು ಅನುಭವಿಸಿದ್ನೋ ಅವೆಲ್ಲ ಪ್ರಶ್ನೆ ಬೇರೆ. ಕೊನೆಗೆ ಅವ ಧೈರ್ಯವಾಗಿ ಹೋಗಿ ಧೃತರಾಷ್ಟ್ರನ ಮುಂದೆ ನಿಲ್ಲುವಂತೆ ಕೃಷ್ಣ ನೋಡಿಕೊಂಡ. ನಿಮ್ಮ ಮಕ್ಕಳನ್ನ ಕೊಂದಿರುವವ ನಾನು, ನನಗೆ ಶಾಪ ಕೊಡಿ ಅಂತ ಅಲ್ಲಿ ಧರ್ಮರಾಜ ಕೇಳ್ತಾನೆ. ಸ್ತ್ರೀ ಪರ್ವದ ಕೊನೆಯಲ್ಲಿ ಬರ್ತದ ಪ್ರಸಂಗ. ಆಗ ಧೃತರಾಷ್ಟ್ರ ಮತ್ತೆ ಗಾಂಧಾರಿಯರು ನಿನಗೆ ಶಾಪ ಕೊಡುವುದಿಲ್ಲ ಅಂದ್ರು. ಯಾಕೆಂದ್ರೆ ನಮ್ಮ ಮಕ್ಕಳು ಮಾಡಿದ ಎಲ್ಲ ಅನ್ಯಾಯಗಳನ್ನು ನೀನು ಸಹಿಸಿಕೊಂಡಿದ್ದಿ, ನಮಗೆ ಸಂತೋಷವಾಗಲಿ ಅಂತ ನೀನು ಸಹಿಸಿಕೊಂಡಿದ್ದಿ ಧರ್ಮರಾಜ.
ಅದಕ್ಕೆ ನಿನ್ನ ಮೇಲೆ ನಮಗೆ ತುಂಬಾ ಪ್ರೀತಿ ಇದೆ. ಯದ್ಯಪಿ ಮಕ್ಕಳನ್ನ ಕಳೆದುಕೊಂಡಿದ್ರು, 100 ಜನ ಮಕ್ಕಳು ನಮ್ಮ ಕೈ ಬಿಟ್ಟು ಹೋಗಿದ್ರು ಕೂಡ ನಿನಗೆ ಶಾಪ ಕೊಡುವುದಿಲ್ಲ ಅಂತ ಅವಳು ಶಾಪ ಕೊಡುವುದಿಲ್ಲ. ಗಾಂಧಾರಿ ಯದ್ಯಪಿ ಕೃಷ್ಣನಿಗೆ ಶಾಪ ಹಾಕಿದ್ಲೇ ಹೊರತು ಧರ್ಮರಾಜನಿಗೆ ಶಾಪ ಹಾಕಲಿಲ್ಲ. ಇದು ಬುದ್ಧಿಮಾನ್ ವೃದ್ಧ ಸೇವೆಯ ವೃದ್ಧ ಸೇವೆಯಿಂದ ಗಳಿಸಿಕೊಳ್ಳಬಹುದಾದಿರ್ತಕ್ಕಂಥ ಫಲ ಅಂತ ಹೀಗೆ ಹೇಳುತ್ತಾರೆ. ವೃದ್ಧರನ್ನೆಲ್ಲರನ್ನ ತಿರಸ್ಕಾರ ಮಾಡಿದವ ದುರ್ಯೋಧನ, ಅವನೇನು ಗತಿಯನ್ನ ಪಡೆದ ಅನ್ನುವುದನ್ನು ನಾವು ನೋಡಿದ್ದೇವೆ. ಇದಕ್ಕೆ ಒಬ್ಬ ಮನುಷ್ಯ ತುಂಬಾ ಬುದ್ಧಿವಂತನಾಗಬೇಕು ಅಂತ ಲೋಕದಲ್ಲಿ ಎನ್ನಿಸಿಕೊಂಡ್ರೆ ಇದಕ್ಕೆ ಯಾವ ಮೆಡಿಸನ್ ಇಲ್ಲ. ಬುದ್ಧಿವಂತಿಕೆಗೆ, ಜ್ಞಾಪಕ ಶಕ್ತಿಗೆ ಲೋಕ ತಿಳಿದಂತೆ ಯಾವುದೂ ಮೆಡಿಸನ್ ಇಲ್ಲ. ಸುಮಾರು ಜನ ನಮ್ಮ ಹತ್ರ ಬಂದು ಕೇಳ್ತಾರೆ, ಏನ್ ತಗೋಬೇಕಾಚಾರ್ಯ, ಯಾವ ಮಂತ್ರ ಜಪ ಮಾಡಬೇಕು, ಏನನ್ನ ತಗೋಬೇಕು, ಬಾದಾಮಿ ತಗೋಬೇಕೋ, ಗೋಡಂಬಿ ತಗೋಬೇಕೋ, ದ್ರಾಕ್ಷಿ ತಗೋಬೇಕೋ, ಎಷ್ಟು ತಗೋಬೇಕು, ಬೆಳಗ್ಗೆ ತಗೋಬೇಕೋ, ಮಧ್ಯಾಹ್ನ ತಗೋಬೇಕೋ, ನೀವ್ ಏನ್ ಕೇಳಿದ್ರು ಅದಕ್ಕೆ ಔಷಧಿ ಇಲ್ಲ. ಅದಕ್ಕೆ ಔಷಧಿ ಇರುವುದೇನು ಅಂದ್ರೆ ಗಾಯತ್ರಿ ಮಂತ್ರ. ಧಿಯೋ ಯೋನ ಪ್ರಚೋದಯಾತ್, ಧಿಯೋ ಯೋನ ಪ್ರಚೋದಯಾತ್. ಗಾಯತ್ರಿ ಮಂತ್ರವನ್ನ ಚೆನ್ನಾಗಿ ಜಪ ಮಾಡ್ರಿ. ಗಂಡಸರಾದ್ರೆ, ಹೆಣ್ಣು ಮಕ್ಕಳಾದ್ರೆ ಕೃಷ್ಣ ಮಂತ್ರವನ್ನ ಜಪ ಮಾಡ್ರಿ. ಕೃಷ್ಣ ಮನಸ್ಸನ್ನ ಹೇಗೆ ಭಗವದ್ಗೀತೆಯಿಂದ ಅರ್ಜುನನ ಮನಸ್ಸನ್ನ ಪ್ರೇರೇಪಣೆ ಮಾಡಿದ್ನೋ ಹಾಗೆ ಪ್ರೇರೇಪಣೆ ಮಾಡುತ್ತಾನೆ. ಇದರ ಜೊತೆಗೆ ಎಲ್ಲೆಲ್ಲಿ ಸಾಧ್ಯವಾಗ್ತದೋ ದೊಡ್ಡವರ ಸೇವೆ ಮಾಡುವಂತ ಪ್ರಸಂಗ ಒದಗಿದಾಗ ಅದನ್ನ ತಪ್ಪಿಸಿಕೊಳ್ಳದೆ ದೊಡ್ಡವರ ಸೇವೆಯನ್ನ ಮಾಡುವುದು. ದೊಡ್ಡವರ ಸೇವೆಯನ್ನ ಮಾಡುವುದಕ್ಕೆ ಯಾವತ್ತೂ ಉದಾಸೀನ ಮಾಡಿಕೊಳ್ಳದೆ, ಅದಕ್ಕೆ ಹಿಂಜರಿಯದೆ, ನಮಗೆ ಸಿಕ್ಕ ಅವಕಾಶವನ್ನ ಚೆನ್ನಾಗಿ ಬಳಸಿಕೊಂಡು ದೊಡ್ಡವರ ಸೇವೆ ಮಾಡುವುದಿದೆಯಲ್ಲ, ಆ ದೊಡ್ಡವರ ಸೇವೆ ಮಾಡಿದ್ರಿಂದ ಮನುಷ್ಯ ಉದ್ಧಾರವಾಗಿ ಬಿಡ್ತಾನೆ. ನಾರದರ ಕಥೆಯನ್ನು ನಾವು ಕೇಳ್ತೇವೆ ಭಾಗವತದಲ್ಲಿ. ಉಪಬರ್ಹಣ ಅನ್ನುವಂತ ಗಂಧರ್ವನಾಗಿದ್ದವ ದಾಸೀಪುತ್ರನಾಗಿ ಬ್ರಹ್ಮದೇವರ ಶಾಪದಿಂದ ಅಲ್ಲಿ ಬಂದಿದ್ದಂತಹ ಜ್ಞಾನಿಗಳ ಸೇವೆಯನ್ನ ಅವನ ವರ್ಣಾಶ್ರಮಕ್ಕೆ ಅನುಗುಣವಾಗಿ ಮಾಡಿದ್ದರ ಪ್ರತಿಫಲ ಅವನಿಗೆ ಅವರು ಸರಿಯಾದ ಮಾರ್ಗವನ್ನ ತೋರಿ ಭಗವಂತನ ಈ ರೂಪವನ್ನ ಚಿಂತನೆ ಮಾಡುವಂತ ಅನುಗ್ರಹ ಮಾಡಿ, ಅವ ಭಗವಂತನ ಒಂದು ಕ್ಷಣದ ದರ್ಶನವನ್ನ ಪಡೆದ ಮೇಲೆ ಅವ ಮಾಡಿದಂತಹ ತಪಸ್ಸು, ಅವನು ಮಾಡಿದ ಉಪಾಸನೆ, ದೊಡ್ಡವರ ಅನುಗ್ರಹದಿಂದ ನಾರದರಾಗುವಂತಹ ಯೋಗ್ಯತೆಯನ್ನ ಪಡೆದು ಬಿಟ್ಟ ಜೀವ. ಎಲ್ಲಿ ದಾಸಿಪುತ್ರ, ಎಲ್ಲಿ ನಾರದ, ಒಂದಕ್ಕೊಂದಕ್ಕೆ ಸಂಬಂಧವೇ ಇಲ್ಲ. ಅದಕ್ಕೋಸ್ಕರವಾಗಿ ದೊಡ್ಡವರ ಸೇವೆ ಅನ್ನುವುದು ಅಷ್ಟು ನಮಗೆ ಅನುಗ್ರಹ ಮಾಡ್ತದೆ. ಬುದ್ಧಿಮಾನ್ ವೃದ್ಧ ಸೇವೆಯ. ಒಬ್ಬ ನಿಜವಾಗಿ ಬುದ್ಧಿವಂತನಾಗಬೇಕಾದ್ರೆ ವೃದ್ಧರ ಸೇವೆ ಮಾಡಬೇಕು. ಜ್ಞಾನವೃದ್ಧರ ಸೇವೆ, ತಪೋವೃದ್ಧರ ಸೇವೆ, ವಯೋವೃದ್ಧರ ಸೇವೆ ಅಂತ ಹೀಗೆ ಅದನ್ನ ಧರ್ಮರಾಜ ಆ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟ. 9ನೇ ಪ್ರಶ್ನೆ, ಕಿಂ ಬ್ರಾಹ್ಮಣಾನಾಂ ದೇವತ್ವಂ ಅಂತ ಒಂದು ಪ್ರಶ್ನೆ ಇದೆ. ಬ್ರಾಹ್ಮಣನಿಗೆ ಪೂಜ್ಯತ್ವ ಬರುವುದು ಯಾವುದರಿಂದ ಅಂತ ಪ್ರಶ್ನೆ. ಸುಮಾರು ಜನಕ್ಕೆ ಈ ಪ್ರಶ್ನೆ ಇದೆ. ನಮಗೆ ಏನೇನ್ ಪ್ರಶ್ನೆ ಬರ್ತದೆ ಅವೆಲ್ಲ ಪ್ರಶ್ನೆಯನ್ನು ಕೂಡ ಇಲ್ಲಿ ಯಮಧರ್ಮ ಕೇಳಿ ಧರ್ಮರಾಜನ ಕೈಲಿ ಉತ್ತರ ಕೊಡಿಸಿದ್ದಾನೆ. ಬ್ರಾಹ್ಮಣರಾದವರಿಗೆ ಪೂಜ್ಯತ್ವ ಹೆಂಗ್ ಬರ್ತದೆ? ಹುಟ್ಟಿನಿಂದ ಪೂಜ್ಯತ್ವ ಬರುವುದಿಲ್ಲ. ಸುಮಾರು ಜನ ಅದನ್ನು ತಪ್ಪು ತಿಳಿದಿದ್ದಾರೆ. ಬ್ರಾಹ್ಮಣರಾಗಿ ಹುಟ್ಟುವುದರಿಂದಲೇ ನಾವು ಪೂಜ್ಯರಾಗಿದ್ದೇವೆ? ಖಂಡಿತ ಇಲ್ಲ. ಜನ್ಮನ ಜಾಯತೆ ಶೂದ್ರಃ ಸಂಸ್ಕಾರ ದ್ವಿಜ ಉಚ್ಯತೆ ವೇದಾಧ್ಯಾಯ ಭವೇತ್ ವಿಪ್ರೋ ಬ್ರಹ್ಮಜ್ಞೋ ಬ್ರಾಹ್ಮಣೋ ಭವೇತ್ ಅಂತದೆ ಪುರಾಣ. ಹುಟ್ಟುವಾಗ ಪ್ರತಿಯೊಬ್ಬರು ಶೂದ್ರರಂತೆಯೇ ಹುಟ್ಟುವುದು, ಅಲ್ಲೇನು ಸ್ಪೆಷಲ್ ಏನಿಲ್ಲ. ಸಂಸ್ಕಾರ ದ್ವಿಜ ಉಚ್ಯತೆ, ಸಂಸ್ಕಾರಾದಿಗಳಾದ ಮೇಲೆ ಗಂಡಸರಿಗೆ ಉಪನಯನಾದಿಗಳಾಗ್ತವೆ. ಅವರವರ ವರ್ಣಾಶ್ರಮಕ್ಕೆ ತಕ್ಕಂತೆ ಅವರಿಗೆ ಸಂಸ್ಕಾರಾದಿಗಳನ್ನು ಮಾಡ್ತಾರೆ. ಅವಾಗ ಅವರನ್ನ ದ್ವಿಜ ಅಂತ ಕರೀತಾರೆ. ಹೆಣ್ಣು ಮಕ್ಕಳು ಪುಷ್ಪವತಿಯರಾಗ್ತಾರೆ. ಗಂಡು ಮಕ್ಕಳಿಗೆ ಹೇಗೆ ಉಪನಯನ ಸಂಸ್ಕಾರವೋ ಹೆಣ್ಣು ಮಕ್ಕಳಿಗೆ ಪುಷ್ಪವತಿ ದೊಡ್ಡವರಾಗುವುದು ಅಂತ, ಅದು ಅವರಿಗೆ 2ನೇ ಜನ್ಮ ಅಂತ ಕರೀತಾರೆ. ಹಾಗಾಗಿ ಅದು ಆ ಸಂಸ್ಕಾರ ಅನ್ನುವುದು ಅವರನ್ನ ದ್ವಿಜ ಅಂತ ಕರೆಸ್ತದೆ. ವೇದಾಧ್ಯಾಯೇತ್ ಭವೇತ್ ವಿಪ್ರೋ, ವೇದವನ್ನ ಚೆನ್ನಾಗಿ ಅಧ್ಯಯನ ಮಾಡಿದಾಗ ಅವನು ವಿಪ್ರ ಅನ್ನಿಸಿಕೊಳ್ತಾನೆ, ಬ್ರಾಹ್ಮಣ ಅಲ್ಲ. ಬ್ರಹ್ಮಜ್ಞೋ ಬ್ರಾಹ್ಮಣೋ ಭವೇತ್, ತಾನು ಕಲಿತಂತ ವಿದ್ಯೆಯನ್ನ ಚೆನ್ನಾಗಿ ಅನುಷ್ಠಾನಕ್ಕೆ ತಂದು ಎಲ್ಲಿ ತಾನು ಗುರುಗಳ ಸೇವಾದಿಗಳಿಂದ ಬ್ರಹ್ಮಜ್ಞಾನವನ್ನ ಪಡೆದುಕೊಳ್ಳುವ ಒಂದು ಸಾಧನೆಯಲ್ಲಿ ತೊಡಗುತ್ತಾನೆ, ಆವಾಗ ಅವನಿಗೆ ಬ್ರಾಹ್ಮಣ ಅನ್ನುವ ಹೆಸರು ಬರ್ತದೆ. ಅದಕ್ಕೆ ಇಲ್ಲಿ ಬ್ರಾಹ್ಮಣರಿಗೆ ಪೂಜ್ಯತ್ವ ಯಾವುದರಿಂದ ಅಂತ, ಕಿಂ ಬ್ರಾಹ್ಮಣಾನಾಂ ದೇವತ್ವಂ. ದೇವತ್ವ ಅಂದ್ರೆ ಇಲ್ಲಿ ದೇವತೆಗಳಾಗುವುದು ಅಂತ ಅರ್ಥ ಅಲ್ಲ. ದೇವತ್ವ ಅನ್ನೋದಕ್ಕೆ ಪೂಜ್ಯತ್ವ ಅಂತ ಅರ್ಥ ಮಾಡಿದ್ದಾರೆ ವಾದಿರಾಜ ಗುರು ಸಾರ್ವಭೌಮರು. ಅದಕ್ಕೆ ಯಾವುದರಿಂದ ಅಂತ ಕೇಳಿದ್ರೆ ಉತ್ತರ ಏನು ಕೊಟ್ಟ ಅಂದ್ರೆ, ಸ್ವಾಧ್ಯಾಯ ಯೇಷಾಂ ದೇವತ್ವಂ, ವೇದಾಧ್ಯಯನದಿಂದ ಬ್ರಾಹ್ಮಣನಿಗೆ ಪೂಜ್ಯತ್ವ ಬರ್ತದೆ. ನೋಡ್ರಿ, ಇದಕ್ಕೆ ದೃಷ್ಟಾಂತ ನಮ್ಮ ಕಣ್ಣೆದುರುಗಡೆ ಇದೆ. ಬೇರೆ ಯಾವ ವಿದ್ಯೆಯನ್ನ ಓದಿದವರಿಗೂ ಕರೆದು ಬಿಟ್ಟು ಇಲ್ಲಿ ವೇದವ್ಯಾಸ ದೇವರ ಪೀಠದ ಮೇಲೆ ಕೂಡಿಸುವುದಿಲ್ಲ. ನೀವೊಂದಷ್ಟು ಏನಾದ್ರು ಹೇಳಿ ಆಚಾರ್ಯ ಬಂದು ಕೂತ್ಕೊಂಡು ಕೇಳ್ತೀವಿ ಅಂತ ನೀವೇನ್ ಕೇಳ್ತಾ ಇದ್ದೀರಿ ಕೂತ್ಕೊಂಡು? ಇದು ಲೌಕಿಕವಾದ ಯಾವ ವಿದ್ಯೆಯನ್ನ ಓದಿದವರಿಗೂ ಈ ಭಾಗ್ಯ ಇಲ್ಲ. ವೇದಾಧ್ಯಯನ ಪುರಸ್ಸರವಾಗಿ ಆಚಾರ್ಯರ ಗ್ರಂಥಗಳನ್ನ ಅಧ್ಯಯನ ಮಾಡಿದಂತಹ, ಮಾಡುತ್ತಿರುವಂತಹ, ಮಾಡುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳು ಅನ್ನಿಸಿಕೊಂಡ ನಮ್ಮಂತವರಿಗೆ ದೊರೆತಂತ ಅಮೋಘವಾದ ಭಾಗ್ಯ ಇದು. ಇನ್ಯಾರಿಗೂ ಕೂಡ ಇಂಥ ಭಾಗ್ಯ ಇಲ್ಲ. ನಾವು ಇಂಜಿನಿಯರಿಂಗ್ ಓದೆ ಈ ಒಂದು ಮಾರ್ಗದಲ್ಲಿ ಇರುವುದರಿಂದ ನಮಗದು
ಚೆನ್ನಾಗಿ ಅರಿವಿಗೆ ಬಂದಿದೆ. ಒಂದು ಯಾವುದೇ ರೀತಿಯಲ್ಲಿ ಪೂಜ್ಯತ್ವ ಅಂತ ಬರುವುದು ಮೊದಲು ಅವರು ವೇದಾಧ್ಯಯನ ಮಾಡಿದವರು, ಅವ್ರ ಆಚಾರರು ಅಂದ ತಕ್ಷಣ ಗೊತ್ತಿಲ್ಲದೆ ಇದ್ದಂತೆ ಕೈ ಹಿಂಗೋಗಿ ಬಿಡ್ತದೆ. ಅವ್ರು IAS ಓದಿದ್ದಾರೆ ಅಂದ್ರೆ ಯಾರು ಕೈ ಮುಗಿಯುವುದಿಲ್ಲ, ಸೆಲ್ಯೂಟ್ ಹೊಡೆಯುವುದಿಲ್ಲ. ಅವನ ಪೊಸಿಷನ್ ನಲ್ಲಿರುವಾಗ, ಅವನಿಗೆ ಯಾವ ಪದವಿ ದೊರೆತಿರ್ತದೆ ಆ ಪದವಿಯಲ್ಲಿ ಅವನಿರುವಾಗ ಮಾತ್ರ ಗೌರವ ಇರ್ತದೆ. ವಿದ್ವಾನ್ ಸರ್ವತ್ರ ಪೂಜ್ಯತೆ, ವಿದ್ವಾಂಸನಾದವ ಸರ್ವತ್ರ ಪೂಜ್ಯನಾಗ್ತಾನೆ ಅಂತ. ಅವನು ಯಾವಾಗಿದ್ರೂ ಪೂಜ್ಯರೇ, ರಿಟೈರ್ಮೆಂಟ್ ಅನ್ನೋದಿಲ್ಲ. ಅದಕ್ಕೆ ಎಷ್ಟು ವೇದಾಧ್ಯಯನ ಮಾಡ್ತೇವೋ, ವೇದಾಧ್ಯಯನದಲ್ಲಿ ತೊಡಗಿಕೊಂಡಿರ್ತವೋ, ವೇದ ಅಂದ್ರೆ 4 ವೇದ ಅಂತಲ್ಲ, ವೇದಕ್ಕೆ ಸಂಬಂಧಪಟ್ಟದ್ದೆಲ್ಲವೂ ಹೆಚ್ಚು ಕಮ್ಮಿ ವೇದವೇ. ಪಂಚಮ ವೇದ ಅಂತ ಮಹಾಭಾರತವನ್ನು ಕರೀತಾರೆ, ಪುರಾಣಗಳನ್ನು ಕರೀತಾರೆ. ಹಾಗೆ ಎಷ್ಟು ಅಧ್ಯಯನ ಮಾಡ್ತೇವೋ ಅಷ್ಟು ಅವನ ಪೂಜ್ಯತ್ವ ಅನ್ನುವುದು ಜಾಸ್ತಿ ಆಗ್ತದೆ ಅಂತ. ಲೌಕಿಕ ವಿದ್ಯೆಯಲ್ಲಿ ನೋಡ್ರಿ, ಅವನ ಅಧ್ಯಯನ ಮಾಡಿ ಎಷ್ಟು ಹೆಚ್ಚು ಮಾಡಿದಷ್ಟು, ಅಂದ್ರೆ ಒಂದೇ ಕ್ಲಾಸಿನಲ್ಲಿ ಅವನು 4-5 ಬಾರಿ ಓದಿದ ಅಂದ್ರೆ ಅವನು ದಡ್ಡ ಅಂತರ್ಥ. ಅವನು 4 ಸತಿ SSLC ಕಟ್ಟಿದ್ದಾನ ಆಚಾರ್ಯ ಅಂದ್ರೆ ಅವನು ದಡ್ಡ ಅಂತರ್ಥ. ಆದ್ರೆ ಆ ಪಾರಮಾರ್ಥಿಕ ವಿದ್ಯೆಯಲ್ಲಿ ಅವನು 4 ಬಾರಿ ಸುಧಾಮಂಗಳ ಮಾಡಿದ್ದಾನೆ ಅಂದ್ರೆ ಅವನಿಗೆ ಗೌರವ ಜಾಸ್ತಿ. ಹೆಚ್ಚು ಸುಧಾಮಂಗಳ ಮಾಡಿದಷ್ಟು ಗೌರವ ಜಾಸ್ತಿ ಆಗ್ತದೆ. ಲೌಕಿಕ ವಿದ್ಯೆಗೂ ಪಾರಮಾರ್ಥಿಕ ವಿದ್ಯೆಗೂ ದೊಡ್ಡ ವ್ಯತ್ಯಾಸ ಇದು. ಲೌಕಿಕ ವಿದ್ಯೆಯಲ್ಲಿ ಓದಿದ್ದನ್ನೇ ಮತ್ತೆ ಓದಿದರೆ ಅವನು ದಡ್ಡ. ಆದ್ರೆ ಪಾರಮಾರ್ಥಿಕ ವಿದ್ಯೆಯಲ್ಲಿ ಓದಿದ್ದನ್ನ ಮತ್ತೆ ಓದಿದಷ್ಟು ಅವನಿಗೆ ಪೂಜ್ಯತ್ವ ಅನ್ನುವುದು ಲೋಕದಲ್ಲಿ ಹೆಚ್ಚಾಗ್ತದೆ. ಅದಕ್ಕೆ ಸ್ವಾಧ್ಯಾಯ ಯೇಷಾಂ ದೇವತ್ವಂ. ನೋಡಿ ಹೆಂಗೆ, ಅದಕ್ಕೆ ಯಾರು ವಿದ್ವಾಂಸರು ಅಂತವೆಲ್ಲ ಸುಮ್ಮನೆ ಕರೆಸಿಕೊಳ್ಳುವುದಷ್ಟೇ, ಪ್ರತಿಯೊಬ್ಬರೂ ವಿದ್ಯಾರ್ಥಿಗಳೇ. ಈ ಒಂದು ಮಾರ್ಗ ಇದೆಯಲ್ಲ, ಇದು ವೇದ ಮಾರ್ಗ ಅಥವಾ ಈ ಉಪನ್ಯಾಸದ ಮಾರ್ಗ, ಪ್ರವಚನದ ಮಾರ್ಗ ಅಂತ ಏನ್ ಕರೀತೇವೆ, ಇದರಲ್ಲಿ ಪ್ರತಿಯೊಬ್ಬರೂ ವಿದ್ಯಾರ್ಥಿಗಳೇ. ಇದರಲ್ಲಿ ಯಾರು ಕೂಡ ವಿದ್ವಾಂಸರಾಗುವುದಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಯಾರು ಜನಗಳಿಗೆ ಸಂತೋಷವಾಗಲಿ ಅನ್ನೋ ಕಾರಣಕ್ಕೆ ವಿದ್ವಾಂಸರು ಅಂತ ಕರೀತಾರೆ. ನಾವು ತಲೆ ಹಿಂಗಂತ ವಿದ್ವಾಂಸರು ಅನ್ನೋ ಕಾರಣಕ್ಕೆ ವಿಧ್ವಂಸಕರಾಗದೇ ಇದ್ದವರು ಅಂತ ಅಷ್ಟೇ, ಇನ್ನೇನಲ್ಲ. ಲೋಕದಲ್ಲಿ ವಿಧ್ವಂಸಕ ಕೃತಿಯನ್ನ ಮಾಡದೇ ಇದ್ದವರು ವಿದ್ವಾಂಸರು ಅನ್ನುವ ಅರ್ಥವನ್ನಿಟ್ಟುಕೊಂಡು ಬೇಕಾದ್ರೆ ತಲೆ ಆಡಿಸ್ಬೋದೇ ಹೊರತು ಪ್ರತಿಯೊಬ್ಬರೂ ವಿದ್ಯಾರ್ಥಿಗಳೇ. ಬ್ರಹ್ಮದೇವರಿನ್ನೂ ಅವರು ಅಲ್ಲಿ ವಿದ್ಯೆ ಅಧ್ಯಯನ ಮಾಡುತ್ತಿದ್ದಾರೆ ಅಂತಾರೆ 4 ಮುಖದಿಂದ. ಹಯಗ್ರೀವ ದೇವರ ಮುಂದೆ ಕೂತು ಬ್ರಹ್ಮದೇವರು ತಮ್ಮ 4 ಮುಖದಿಂದ 4 ವೇದಗಳನ್ನ ಅಧ್ಯಯನ ಮಾಡುತ್ತಿದ್ದಾರೆ ಎಂದ ಮೇಲೆ ಬ್ರಹ್ಮದೇವರ ಅಧ್ಯಯನಕ್ಕೆ ಕೊನೆ ಇಲ್ಲ. ನಮ್ಮಂತವರ ಅಧ್ಯಯನ ಕೊನೆ ಆಯಿತು ಅಂದ್ರೆ ಹುಚ್ಚು ಅಂತಾರೆ. ನಮ್ಮ ಆಚಾರ್ಯರು ವೇದವ್ಯಾಸ ದೇವರ ಬಳಿಯಲ್ಲಿ ಕೂತು ಇನ್ನೂ ಅಧ್ಯಯನ ಮಾಡುತ್ತಿದ್ದೇನೆ ಅಂತಲೇ ದೊಡ್ಡ ಬದ್ರಿಯಲ್ಲಿದ್ದಾರೆ. ಅವ್ರಿಗೆ ಗೊತ್ತಿಲ್ಲದೆ ಇರೋದೇನಿಲ್ಲ, ಇವರು ಹೊಸತೇನು ಏನು ಹೇಳುತ್ತಿಲ್ಲ. ಆದರೆ ಹೇಳುವುದರಲ್ಲಿ ವೈಶಿಷ್ಟ್ಯತೆ ಹೇಗಿದೆ ಅದು ಆಚಾರ್ಯರಿಗೆ ಗೊತ್ತು, ಅದು ವೇದವ್ಯಾಸ ದೇವರಿಗೆ ಗೊತ್ತು. 10 ಬಾರಿ ಉಪನ್ಯಾಸವನ್ನ ಭಾಗವತದ ಕೇಳಿದ್ರು 11ನೇ ಬಾರಿ ಕೇಳುವಾಗ ಅದು ನಿತ್ಯ ನೂತನವಾಗಿ ಕೇಳುತ್ತದೆ. ಯಾಕೆಂದ್ರೆ ಭಾಗವತದಂತಹ ಗ್ರಂಥಗಳ ವೈಶಿಷ್ಟ್ಯ ಅದು. ಮಹಾಭಾರತದಂತ ವೈಶಿಷ್ಟ್ಯ. ನಾವು ಒಂದು 15-20 ಸಾವಿರಾರು ಬಾರಿ ನಾವು ಶ್ರೀನಿವಾಸ ಕಲ್ಯಾಣ ಭಾಗವತಾದಿ ಗ್ರಂಥಗಳನ್ನು ಎಷ್ಟು ಬಾರಿ ಹೇಳಿದ್ರು ಇವತ್ತಿಗೂ ಅದು ನಿತ್ಯ ನೂತನವಾದ ಗ್ರಂಥವಾಗಿಯೇ ಕಾಣುತ್ತದೆ. ಕಾರಣ ಏನು ಅಂದ್ರೆ ಅದರಲ್ಲಿರುವಂತಹ ಬ್ರಹ್ಮಜ್ಞಾನದ ವೈಶಿಷ್ಟ್ಯ. ಅದಕ್ಕೆ ಸ್ವಾಧ್ಯಾಯ ಪ್ರತಿ ಬಾರಿ ಓದಿದಾಗಲೂ ಹೊಸ ಅರ್ಥಗಳು ಅವನಿಗೆ ಹೊಳೆಯುತ್ತದೆ, ಅವನ ಅನುಭವದಿಂದ, ಅವನ ಅಧ್ಯಯನದಿಂದ. ಅದಕ್ಕೆ ಇಲ್ಲಿ ವೇದಾಧೀನ ಸದಾ ಯಜ್ಞಾಧೀನಸ್ತು ದೇವತಾ. ಮಹಾಭಾರತದ ವೈಷ್ಣವ ಧರ್ಮ ಪರ್ವದಲ್ಲಿ ಈ ಮಾತನ್ನು ಹೇಳ್ತಾರೆ. ದೇವತಾ ಬ್ರಾಹ್ಮಣಾಧೀನ ತಸ್ಮಾತ್ ವಿಪ್ರಾಸ್ತು ದೇವತಾ. ಬ್ರಾಹ್ಮಣರು ವೇದಾಧ್ಯಯನ ಮಾಡಿ ಅದನ್ನ ತಾವು ಅನುಷ್ಠಾನಕ್ಕೆ ತಂದು ಯಜ್ಞಾದಿಗಳಿಂದ ದೇವತೆಗಳನ್ನು ಬಲಿಸಿಕೊಳ್ತಾರೆ. ತಮ್ಮ ಅಧ್ಯಯನದಿಂದ, ಯಜ್ಞಾದಿಗಳಿಂದ, ಉಪಾಸನೆಯಿಂದ ಆ ದೇವತೆಗಳು ಪ್ರೀತಿಯಿಂದ ಬ್ರಾಹ್ಮಣರ ವಶರಾಗ್ತಾರಂತೆ. ಬ್ರಾಹ್ಮಣರ ವಶರಾದಂತಹ ದೇವತೆಗಳು ಏನಿದ್ದಾರೆ ಆ ದೇವತೆಗಳು ಬ್ರಾಹ್ಮಣರಿಗೆ ಪೂಜ್ಯತ್ವವನ್ನ ತಂದು ಕೊಡುತ್ತಾರೆ. ಅವನ ಮಾತು ಏನಾಡ್ತಾನೆ ಅದು ನಿಜ ಆಗಿ ಬಿಡ್ತದೆ. ಅದಕ್ಕೋಸ್ಕರವಾಗಿ ನಿಮ್ ಬಾಯಲ್ಲಿ ಒಂದ್ಸತಿ ಆಗ್ಲಿ ಇನ್ನೇ ಆಚಾರ್ಯ ಸ್ವಸ್ತ್ಯಸ್ತು ಶುಭಮಂಗಲಾನಿ ಭವಂತು ಅಂತ ನಿಮ್ಮ ಆಶೀರ್ವಾದ ಮಾಡಿ ಅಂತ ಯಾಕೆ ಕೇಳ್ತಾರೆ? ಆಶೀರ್ವಾದ ಅಂದ್ರದೇ ನಿಮ್ಮನ್ನ ಅವ್ರ ಬಾಯಲ್ಲಿ ಬರ್ತದೆ. ನೀವು ಯಾವ ಗೋತ್ರಪ್ಪ? ವಸಿಷ್ಠ ಗೋತ್ರ. ನಾ ವಸಿಷ್ಠ ಗೋತ್ರಾಣಾಮ ಅಭಿವೃದ್ಧಿರಸ್ತು ವಂಶಾನಾಮ ಅಭಿವೃದ್ಧಿರಸ್ತು ಸಕಲ ಸಂಮಂಗಲಾನಿ ಭವಂತು ಸಕಲ ಅನಿಷ್ಟ ನಿವೃತ್ತಿರಸ್ತು ಸಕಲ ಇಷ್ಟ ಪ್ರಾಪ್ತಿರಸ್ತು ಉತ್ತರೋತ್ತರ ಅಭಿವೃದ್ಧಿರಸ್ತು ಎಲ್ಲವನ್ನು ಹೇಳ್ತಾರೆ. ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧಿರಸ್ತು. ಅವರ ಬಾಯಲ್ಲಿ ಯಾಕೆ ಕೇಳ್ತೇವೆ ಅಂದ್ರೆ ಭಗವಂತ ನಡೆಸ್ತಾನೆ. ವಿಪ್ರವಾಕ್ಯೋ ಜನಾರ್ದನ ಅಂತ ಭಗವಂತ ಮತ್ತೆ ದೇವತೆಗಳು ಬ್ರಾಹ್ಮಣರ ವಶವಾಗಿರ್ತಾರೆ. ಕಾರಣ ಯಾಕೆ ಅಂದ್ರೆ ಅವರು ಅಧ್ಯಯನಶೀಲರಾಗಿರ್ತಾರೆ ಅಂತ. ಯಾರು ಅಧ್ಯಯನಶೀಲರಾಗಿರ್ತಾರೆ ಅವರ ವಶದಲ್ಲಿ ದೇವತೆಗಳಿರ್ತಾರೆ. ನಾನು ಎಲ್ಲ ಕಲ್ತು ಬಿಟ್ಟಿದ್ದೇನೆ ಎನ್ನುವಂತ ತಲೆಗೆ ಹೊಕ್ಕುವಂತ ದುರಂಕಾರ ಇರ್ತದಲ್ಲ, ಅವನ ವಶದಲ್ಲಿ ಯಾರೂ ಇರುವುದಿಲ್ಲ. ಕಲಿ ಬಂದು ಅವನ ವಶದಲ್ಲಿ ಕೊಡ್ತಾನೆ. ಅದಕ್ಕೆ ನೀವೇನ್ ಮಾಡ್ತಿದ್ದೀರಿ ಆಚಾರ್ಯ ಅಂತ ಕೇಳಿದ್ರೆ ಅಧ್ಯಯನ ಮಾಡ್ತಿದ್ದೇನೆ, ಅಧ್ಯಯನಶೀಲನಾಗಿದ್ದೇನೆ. ನಮ್ಮಲ್ಲಿ 2 ಪ್ರೊಫೆಷನ್ ಇದೆ. ಅವೆರಡು ಪ್ರೊಫೆಷನ್ಗೆ ಪ್ರಾಕ್ಟೀಸಿಂಗ್ ಅಂತಾರೆ ಅಲ್ವಾ? ಅದರಲ್ಲಿ ಮಾಸ್ಟರ್ ಅಂತ ಕರೆಯುವುದಿಲ್ಲ. ಒಂದು ಡಾಕ್ಟರ್ ಆದವನಿಗೆ ಏನಂತಾರೆ, ಎಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀರಿ ಅಂತಾರೆ. ಅವನು ಸಾಯೋವರೆಗೂ ಪ್ರಾಕ್ಟೀಸ್ ಮಾಡಬೇಕು, ಅದರಲ್ಲಿ ಮಾಸ್ಟರ್ ಮಾಡ್ಲಿಕ್ಕೆ ಆಗಲ್ಲ.
ಒಬ್ಬರ ಹೃದ್ರೋಗದಂತೆ ಇನ್ನೊಬ್ಬರ ಹೃದ್ರೋಗ ಇಲ್ಲ, ಒಬ್ಬರ ಮನೋರೋಗದಂತೆ ಇನ್ನೊಬ್ಬರ ಮನೋರೋಗ ಇಲ್ಲ, ಒಬ್ಬರಿಗೆ ಬರುವ ಕೆಮ್ಮಿನಂತೆ ಇನ್ನೊಬ್ಬರ ಕೆಮ್ಮಿರುವುದಿಲ್ಲ, ಒಬ್ಬರಿಗೆ ಬರುವ ದಮ್ಮಿನಂತೆ ಇನ್ನೊಬ್ಬರ ದಮ್ ಬರುವುದಿಲ್ಲ. ಒಬ್ಬೊಬ್ಬರ ಶರೀರಕ್ಕೆ ಅನುಗುಣವಾಗಿ ರೋಗಗಳಲ್ಲಿ ವೈವಿಧ್ಯತೆ ಇದೆ. ಹಾಗಾಗಿ ಔಷಧವೂ ವೈವಿಧ್ಯವಾಗಿ ಕೊಡಬೇಕು. ಒಬ್ಬರಿಗೆ ಕೆಲಸ ಮಾಡುವ ಮಾತ್ರ ಇನ್ನೊಬ್ಬರಿಗೆ ಕೆಲಸ ಮಾಡುವುದಿಲ್ಲ, ಒಬ್ಬನಿಗೆ ಕೊಟ್ಟ ಇಂಜೆಕ್ಷನ್ ಇನ್ನೊಬ್ಬರಿಗೆ ಕೆಲಸ ಮಾಡುವುದಿಲ್ಲ. ಅದಕ್ಕೆ ಅವ ಪ್ರಾಕ್ಟೀಸ್ ಅಂತ. ಬರುವ ರೋಗವೆಲ್ಲವೂ ಕೂಡ, ಅಥವಾ ರೋಗಿಯ ರೂಪದಲ್ಲಿ ತೋರುವ ರೋಗವೆಲ್ಲವೂ ಕೂಡ ಅವನಿಗೆ ಹೊಸ ಪಾಠದಂತೆ. ಆದ್ದರಿಂದ ಅವನು ದಿನನಿತ್ಯವಾಗಿ ಔಷಧಿಗಳನ್ನ ತಾನು ದಿನಾ ಅದನ್ನ ಅಧ್ಯಯನ ಮಾಡ್ತಲೇ ಇರ್ತಾನೆ. ಅದೊಂದು. ಈಗ ಸಾಫ್ಟ್ವೇರ್ ಇಂಜಿನಿಯರ್ಗಳಿದ್ದಾರೆ, ಅಪ್ಡೇಷನ್ ಅಂತ ಕರೀತೇವೆ ಅದನ್ನ. ನಾನು ಓದಿದ್ದು ಮುಗಿಯಿತು ಅಂತ ಏನಾದ್ರು ಸಾಫ್ಟ್ವೇರ್ ಇಂಜಿನಿಯರ್ ಕೂತ್ಕೊಂಡು ಬಿಟ್ರೆ ಅವನು 3 ದಿನಕ್ಕೆ ವಾಪಸ್ ಬಂದ್ಬಿಡ್ತಾನೆ. ಅವನು ಕಂಟಿನ್ಯೂಸ್ ಆಗಿ ಜ್ಞಾನವನ್ನು ಅಪ್ಡೇಟ್ ಮಾಡ್ಕೊಳ್ತಲೇ ಇರಬೇಕು, ಇಲ್ಲ ಅಂದ್ರೆ ಅವನು ಬದುಕಲಿಕ್ಕೆ ಸಾಧ್ಯ ಇಲ್ಲ. ದಿನಾ ಹೊಸ ಹೊಸದು ಬರ್ತಾ ಇರ್ತದೆ, ಪ್ರೋಗ್ರಾಮ್ಗಳಲ್ಲಿ ಹೊಸ ಹೊಸದು ಇಂಪ್ಲಿಮೆಂಟೇಶನ್ ಬರ್ತಿರ್ತದೆ. ಬರ್ತಾ ಇದೆ ಇವಾಗ. ಹೊಸ ಟೆಕ್ನಾಲಜಿ ಏನು ಬರ್ತದೆ ಅದನ್ನ ಓದಿ, ಅದನ್ನ ಅಧ್ಯಯನ ಮಾಡಿ, ತಾನು ತನ್ನೊಳಗೆ ಅದೆಷ್ಟನ್ನ ಚೆನ್ನಾಗಿ ಗ್ರಾಸ್ ಮಾಡಿಕೊಂಡು ಅನುಷ್ಠಾನಕ್ಕೆ ತರ್ತಾನೆ ಅನ್ನುವುದ್ರ ಮೇಲೆ ಅವನ ಯಶಸ್ಸು ಅನ್ನುವುದು ಅವಲಂಬಿಸಿದೆ. ಅಯ್ಯೋ ಯಾರು ಓದ್ತಾರ ಹೋಗಿ ಆಚಾರ್ಯ ಸಾಕು ಓದಿದ್ದು ಅಂತವ ಬಿಟ್ರೆ ಅವನ ಆ ವೃತ್ತಿಯಲ್ಲಿ ಇರುವುದಕ್ಕಾಗುವುದಿಲ್ಲ, ಬೇರೆ ವೃತ್ತಿಗೆ ಬರಬೇಕಾಗ್ತದೆ. ಅದರಂತೆ 3ನೇ ವೃತ್ತಿ ಯಾವುದು ಅಂದ್ರೆ ಲಾಯರ್ನ ಪ್ರಾಕ್ಟೀಸ್ ಮಾಡುವುದು ಅಂತ. ಒಂದು ಕೇಸ್ ಇದ್ದಂತೆ ಇನ್ನೊಂದು ಕೇಸ್ ಇರುವುದಿಲ್ಲ. ಪ್ರತಿ ಕೇಸ್ ಬಂದಾಗಲೂ ಕೂಡ ಅದು ಹೊಸದಾಗಿ ನೋಡಬೇಕಾಗ್ತದೆ. ಅದರಂತೆ ಈ ಉಪನ್ಯಾಸವು ಕೂಡ. ಉಪನ್ಯಾಸ ಅನ್ನುವುದು ಅದು ಮಾಡಿದ್ದನ್ನೇ ಮಾಡೋದು. ಅದ್ರಲ್ಲಿ ಏನಿದೆ ಅಂದ್ರೆ ಏನೂ ಇರುವುದಿಲ್ಲ ಅಂತ ಅರ್ಥ. ಪ್ರತಿ ಬಾರಿ ಹೋಗುವಾಗಲೂ ಅದನ್ನು ಚೆನ್ನಾಗಿ ಅಧ್ಯಯನ ಮಾಡಿಕೊಂಡು 2-3 ತಾಸುಗಳನ್ನ ಅದಕ್ಕೋಸ್ಕರವಾಗಿ ವಿನಿಯೋಗ ಮಾಡಿಕೊಂಡು ನಾವು ಅದಕ್ಕೆ ಹೋದರೆ ಅವಾಗ ಬರುವಂತಹ ಉಪನ್ಯಾಸದ ರೀತಿಯೇ ಬೇರೆ, ನೀವು ಅದರಿಂದ ತಿಳಿಯಬಹುದಾದ ನೀತಿಯೇ ಬೇರೆ. ನಾವು ಎಷ್ಟು ಕಾನ್ಫಿಡೆನ್ಸ್ ಅಲ್ಲಿ, ಆತ್ಮವಿಶ್ವಾಸದಲ್ಲಿ ಇಲ್ಲಿ ಕೂತು ಅದನ್ನ ಮಂಡಿಸ್ತೇವೆ, ಅದರ ಪ್ರತೀತಿಯೇ ಬೇರೆ. ಹಾಗಾಗಿ ಅವೆಲ್ಲವೂ ಕೂಡ ಅಲ್ಲಿ ಬರ್ತದೆ ನೋಡಿ. ಪುಂಖಾನುಪುಂಖವಾಗಿ ಬಾಯಿಂದ ಶಬ್ದಗಳು ಬರಬೇಕು ಅಂದ್ರೆ ಅಧ್ಯಯನ ಆಗಿರ್ಬೇಕು. ಯಾರಿಗೆ ಅಧ್ಯಯನ ಆಗಿರ್ತದೆ ಅವನಿಗೆ ಶಬ್ದ ದಾರಿದ್ರ್ಯ ಇರುವುದಿಲ್ಲ. ಯಾರು ಚೆನ್ನಾಗಿ ಅಧ್ಯಯನ ಮಾಡಿರುವುದಿಲ್ಲ ಅವನಿಗೆ ಶಬ್ದ ದಾರಿದ್ರ್ಯ ಇರ್ತದೆ. ಅವನು ಒಂದು ಸಮನೆ ಮಾತಾಡ್ಲಿಕ್ಕೆ ಬರುವುದಿಲ್ಲ. ಬಿಟ್ಬಿಡ್ರಿ, ದೇವರ ಹೆಸರು ಹೇಳ್ರಿ ಅಂತ ಕೇಳ್ರಿ ಅವರನ್ನ. ಒಂದು 5 ನಿಮಿಷ ಭಗವಂತನ ನಾಮಸ್ಮರಣೆಯನ್ನ ಮಾಡ್ರಿ. ಒಂದು ನಿಮಗೆ ಗೊತ್ತಿರುವಂತ ಒಂದು 15-20 ಹೆಸರು ದೇವರದ್ದು ಹೇಳ್ರಿ. ಬರುವುದಿಲ್ಲ. ಯಾರು ಅಧ್ಯಯನಶೀಲನಾಗಿಲ್ಲ ಅವನ ದೇವರ ಹೆಸರನ್ನು ಹೇಳುವುದಕ್ಕೆ ಬರುವುದಿಲ್ಲ. ಅದಕ್ಕೆ ವಾದಿರಾಜರು ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋವದೇ ತಸ್ಯ ನಿಸ್ಸರತೆ ವಾಣಿ ಜುಹ್ನು ಕನ್ಯಾ ಪ್ರವಾಹವತಿ. ಯಾರು ನಿರಂತರವಾಗಿ ಹಯಗ್ರೀವ ದೇವರ ಸೇವಾದಿಗಳನ್ನ ಮಾಡ್ತಾ ಇರ್ತಾರೆ, ಸ್ಮರಣೆ ಮಾಡುತ್ತಾರೆ, ಅವರ ಬಾಯಿಂದ ಹೊರಡುವಂತ ಶಬ್ದಗಳು ಗಂಗಾ ಪ್ರವಾಹದಂತೆ ಅಡತಡೆ ಇಲ್ಲದೆ ಹೋಗ್ತದೆ ಅಂತ. ಒಬ್ಬನ ಮಾತು ಅಡತಡೆ ಇಲ್ಲದೆ ನಿರಂತರವಾಗಿ ನಿರರ್ಗಳವಾಗಿ ಹೋಗಬೇಕು ಅಂದ್ರೆ ಅದು ಅಧ್ಯಯನ, ಭಗವಂತನ ಅನುಗ್ರಹ ಎರಡೂ ಇರಬೇಕು. ಹೇ ದೇವದೇವ ಸಪ್ತಗಿರೀಶ ಮುಕ್ತ ಸೇವಿತ ಅನಂತ ಕಲ್ಯಾಣ ಗುಣ ಭರಿತ ಶುಭಚರಿತ ಕಮಲಾಲಯ ಕಮಲ ಭವ ಶರ್ವಾದಿ ಗಿರ್ವಾಣಿ ಗಣಾರಾಧ್ಯ ಅವೇದ್ಯ ವೇದವೇದ್ಯ ನಿರ್ವೇದ್ಯ ಭಕ್ತರಕ್ಷ ಸುಜನಪಕ್ಷ ಲಕ್ಷ್ಮೀ ಭಕ್ಷ ಲತಪಾಲಕ್ಷ ಭಾಗವತ ಜನರಕ್ಷ ವಭ್ಯುದೀಕ್ಷ ಆಪ್ತಕಾಮ ಪೂರ್ಣಕಾಮ ಅನಂತ ಕಲ್ಯಾಣ ಗುಣಗಣಧಾಮ ತ್ರಿಧಾಮ ವೈಕುಂಠಧಾಮ ಭಕ್ತ ವಿಶ್ರಾಮಧಾಮ ನಿಖಿಲ ಜಗತ್ಕಾರಣ ಸರ್ವತಂತ್ರ ಸ್ವತಂತ್ರ ಸರ್ವಶುದ್ಧ ವಾಕ್ಯ ಸರ್ವಜ್ಞ ಸರ್ವೋತ್ತಮ ಸರ್ವಾದಿವಂದ್ಯ ಜ್ಞಾನ ರೂಪ ಬಲ ಸ್ಥೈರ್ಯ ಧೈರ್ಯ ಔದಾರ್ಯಾದಿ ಅನಂತ ಕಲ್ಯಾಣ ಗುಣ ಗಣನಿಧಿ ಪ್ರಭೋ. ಇಷ್ಟು ಬಾಯಲ್ಲಿ ಪುಂಖಾನುಪುಂಖವಾಗಿ ಬರಬೇಕಾದ್ರೆ ಅಧ್ಯಯನ ಮಾಡಿರ್ಬೇಕಷ್ಟೇ, ಇನ್ನೇನಿಲ್ಲ. ಅದರಲ್ಲಿ ಏನು ಹಾರ್ಡ್ ಸೈನ್ಸ್ ಏನಿಲ್ಲ. ಹೆಚ್ಚು ಅಧ್ಯಯನ ಮಾಡಿದ್ರೆ ನಿಮ್ಗೂ ಬರ್ತದದು. ಫಲಂ ಬಿಡುವ ಜಂಬೂರ ಪಾಟಲಿ ಪಾಲ ಸಪೂಗ ಪುನ್ನಾಗ ಕದಲಿ ಕಾಂಕಲ್ಯ ನಾರಿಂಗ ನಾರಿಕೇಳ ಪವಿತ್ರ ಅಶ್ವತ್ಥ ಮುಖಪಾದಗಳು ಕುಸುಮಗಳ ವಾಸನೆಯಂ ಜಗದಸೆಗೆ ಪಸರಿಸುವ ಪದಲಿ ಪಾರಿಜಾತ ಮಲ್ಲಿಕಾ ನಂದಕ ಚಂಪಕ ಮೊದಲಾದ ಪುಷ್ಪಗಳು ಎಲ್ಲಲ ಬಂಡನುಟ್ಟು ಮಿಂಡೆತ್ತು ಬಂಡುಳಿಗಳ ತಂಡಗಳು ಕುಕಿಲ್ವ ಕೋಗಿಲೆಗಳು ರಾಮಕೀರ್ತಿಯನ್ನು ಗಡಿಪ ಕವಂಗಳು ಕಮನೀಯವಾಗಿ ಕಂಗುಳಿಪ ಕಸಾರಗಳು ಸುಮಪರಾಗವನ್ನ ಮಸ್ತಕದಲ್ಲಿ ಹೊತ್ತು ವಿರಹಗಳಿಗೆ ಮದನಾಪವನ್ನು ಹೆಚ್ಚು ಮಾಡುತ್ತಿರುವ ನಂದಕಂದ ಮುಕುಂದ ಸಿಂಧುಶಯನಾಗಿ ಆ ಯಮುನಾ ನದಿಯ ತೀರದಲ್ಲಿ ಆಡಂಬಲವನ್ನು ಮಾಡಿಕೊಂಡು ರಾಸಕ್ರೀಡೆಯನ್ನಾಡಿದ ಅಂತ ಜ್ಞಾನಿಗಳು ಭಗವಂತ ರಾಸಕ್ರೀಡೆಯನ್ನಾಡಿದಂತಹ ಪರಿಸರವನ್ನ ವಿವರಣೆ ಮಾಡ್ತಾರಲ್ಲ, ಆ ವಿವರಣೆ ನಮ್ಮ ಬಾಯಲ್ಲಿ ಅಡೆತಡೆ ಇಲ್ಲದೆ ಬರಬೇಕಂದ್ರೆ ಅದಕ್ಕಿರುವುದು ಒಂದೇ ಅಧ್ಯಯನ. ಭಗವಂತನ ಅನುಗ್ರಹ, ಗುರುಗಳ ಅನುಗ್ರಹ, ಅದರ ಜೊತೆ ಹೆಚ್ಚು ಅಧ್ಯಯನ ಮಾಡಿದವನಿಗೆ ಎಂದೂ ಶಬ್ದ ದಾರಿದ್ರ್ಯ ಇರುವುದಿಲ್ಲ. ಅದಕ್ಕೋಸ್ಕರವಾಗಿ ಇಲ್ಲಿ ಸ್ವಾಧ್ಯಾಯ ಏಷ ದೇವತ್ವಂ ಅಂತ ಇಲ್ಲಿ ಅದಕ್ಕೆ ಹೇಳ್ತಾರೆ. ದೇವತ್ವ ಪೂಜ್ಯತ್ವ. ಆ ಪೂಜ್ಯತ್ವ ಅನ್ನುವುದು ಬರಬೇಕಾದ್ರೆ ಪೂಜನೀಯರಾಗಿರ್ತಕ್ಕಂಥವರನ್ನ ಚೆನ್ನಾಗಿ ಆರಾಧನೆ ಮಾಡು. ಆರಾಧನೆ ಮಾಡುವುದರಿಂದ, ಅವರ ಜೊತೆಯಲ್ಲಿದ್ದ ಅಭ್ಯಾಸ ಮಾಡುವುದರಿಂದಲೇ ಪ್ರಾಕ್ಟೀಸ್ ಮೇಕ್ಸ್ ದಿ ಮ್ಯಾನ್ ಪರ್ಫೆಕ್ಟ್. ಯಾರು ಚೆನ್ನಾಗಿ ಅಭ್ಯಾಸಾನುಗತಾವಿದ್ಯಾ, ಸಹದೇವನ ಬಾಯಲ್ಲಿ ಮಾತನ್ನ ಹೇಳಿಸ್ತಾರೆ ಮಹಾಭಾರತದಲ್ಲಿ. ಅಭ್ಯಾಸಾನುಗತಾವಿದ್ಯಾ, ಅದಕ್ಕೆ ಬುದ್ಧಿರ್ ಕರ್ಮಾನುಸಾರಿಣಿ, ಉದ್ಯೋಗಾನುಗತಾ ಸಂಪತ್, ಫಲಂ ಭಾಗ್ಯಾನುಸಾರಿಣಿ ಅಂತ ಈ ಮಾತಿದೆ.
ಒಂದು ವಿದ್ಯೆ ಹೇಗಿದೆ ಅವನಲ್ಲಿ ಅಂದ್ರೆ ಅಭ್ಯಾಸಾನುಗತ ವಿದ್ಯಾ. ಅವನು ಎಷ್ಟು ಅಭ್ಯಾಸ ಮಾಡುತ್ತಿದ್ದಾನೆ ಎನ್ನುವುದನ್ನ ನೋಡು. ಒಂದು ಸತಿ ಕಲ್ತು ಬಿಟ್ಟುಬಿಟ್ರೆ ಬಿಟ್ಟಂಗೆ ವಿದ್ಯೆ ಅನ್ನುವುದು. ಇದೇ ಮಲ್ಲೇಶ್ವರಂ ಇದೆ. ಮುಂದೆ ನೀವು ಹೋದ್ರೆ ಸ್ವಾಮಿ ಅಯ್ಯಂಗಾರ್ ರಸ್ತೆ ಅಂತ ಇದೆ, ಅಲ್ಲೇ ದೊರೆಸ್ವಾಮಿ ಅಯ್ಯಂಗಾರ್ ಇದ್ದದ್ದು, ವೀಣೆ ದೊರೆಸ್ವಾಮಿ ಅಯ್ಯಂಗಾರ್. ಅವರು 6ನೇ ವರ್ಷಕ್ಕೆ ಮೊದಲನೇ ಕಚೇರಿ ಮಾಡಿದವರು. ಅವ್ರಿಗೆ 6 ವರ್ಷ ಅವ್ರ ಮೊದಲನೇ ಕಚೇರಿ ಕೊಟ್ಟಾಗ ದೈವದತ್ತವಾಗಿ ಬಂದಿದ್ದಂತಹ ವೀಣೆ, ಅದು ದೊಡ್ಡ ಪರಂಪರೆ ಅವರ ಮನೆಯಲ್ಲಿ. 80 ವರ್ಷ ಕಚೇರಿ ಕೊಟ್ಟಿದ್ದಾರೆ, ಒಂದಲ್ಲ ಎರಡಲ್ಲ. ಅವ್ರಿಗೆ 80 ದಾಟಿದ ಮೇಲೆ ಒಮ್ಮೆ ಟೈಫಾಯ್ಡ್ ಬಂತಂತೆ. ಟೈಫಾಯ್ಡ್ ಬಂದಾಗ ಒಂದು 15 ದಿನ ಅವರು ವೀಣೆ ಮುಟ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಅವರು ಬೆಡ್ ರಿಡನ್ ಆಗಿರ್ಬೇಕು, ಮಲಗಿದ್ರು. ಅವರು ಮಲಗಿದ್ದಲ್ಲಿಯೇ ಎಲ್ಲ ಶುಶ್ರೂಷೆ ನಡೀತಿತ್ತು. ಇದೆಲ್ಲ ಆಯ್ತು, ಸ್ವಲ್ಪ ಎದ್ದು ಕೂತ್ಕೊಂಡ್ರು, ಸುಧಾರಿಸ್ಕೊಂಡ್ರು. ಅವರ ಸೊಸೆ ಅವಾಗ ವೀಣೆಯನ್ನ ತಂದು ಮುಂದಿಟ್ರಂತೆ. ನೀವು ಬೇಜಾರಾಗ್ತದೆ, ವೀಣೆ ನುಡಿಸ್ಕೊಳ್ರಿ ಮಾವನವ್ರೆ ಅಂತ ತಂದಿಟ್ರೆ, ಆ ವೀಣೆ ತೆಗೆದು ದೊರೆಸ್ವಾಮಿ ಅಯ್ಯಂಗಾರ್ ನುಡಿಸ್ಲಿಕ್ಕೆ ಹೋದ್ರೆ ಅಪಸ್ವರಗಳು ಬಂದುವಂತೆ. ತಕ್ಷಣ ಆ ವೀಣೆಯನ್ನ ಕೆಳಗಿಟ್ಟು ಸರಸ್ವತಿಗೆ ಕೈ ಮುಗಿದು ಹೇಳಿದ್ರು ದೊರೆಸ್ವಾಮಿ ಅಯ್ಯಂಗಾರ್, ಸರಸ್ವತಿ ನೀನೆಷ್ಟು ವಂಚಕಿ, 80 ವರ್ಷ ನಿನ್ನ ಸೇವೆ ಮಾಡಿದ್ದೇನೆ, ಬರೀ 15 ದಿನ ನಿನ್ನ ಸೇವೆ ಮಾಡಿಲ್ಲ ಅಂತ ಮುನಿಸ್ಕೊಂಡ್ಬಿಟ್ಟಿದ್ಯಾ ನನ್ನ ಮೇಲೆ. 15 ದಿನ ನಿನ್ನ ಸೇವೆ ಮಾಡಿಲ್ಲ ಅಂದ್ರೆ ಅಪಸ್ವರ ಬರ್ತಾ ಇದೆ ನುಡಿಸ್ಲಿಕ್ಕೆ ಹೋದ್ರೆ. 80 ವರ್ಷ ಸೇವೆ ಮಾಡಿದ್ದನ್ನ ಮರೆತು ಬಿಟ್ಟಿಯಾ ಅಂತ ಕೇಳಿದ್ರು ಅಂತ ಅವ್ರ ಕಥೆಯಲ್ಲಿ ಬರ್ತದೆ. 80 ವರ್ಷ ವೀಣೆಯನ್ನ ನುಡಿಸಿದವರು ಕೇವಲ 15 ದಿವಸ ವೀಣೆ ನುಡಿಸ್ತಾ ಇದ್ದದ್ದಕ್ಕೆ ಅವರಲ್ಲಿ ಅಪಸ್ವರ ಬರ್ಬೋದಾದ್ರೆ, ನಾವು ಕೀರ್ತನಾದಿಗಳನ್ನ ಮಾಡಿದ್ದು ಯಾವತ್ತೋ ಕಲ್ತಿದ್ದು ಹಂಗೆ ಬಂದ್ಬಿಡ್ತದೆ ಅಂದ್ರೆ ಬಂದ್ಬಿಡುತ್ತಾ? ಬರೋದಿಲ್ಲ. ಅದಕ್ಕೆ ಸತತವಾಗಿ ಅಭ್ಯಾಸ ಮಾಡುತ್ತಿದ್ರೆ ಅದು ತಲೆಯಲ್ಲಿ ಉಳಿತದೆ. ಅಭ್ಯಾಸಾನುಗತ ವಿದ್ಯೆ. ಇದನ್ನೇ ಆಚಾರ್ಯರು ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಯಾರು ಸತತವಾಗಿ ದೇವರ ನಾಮವನ್ನ ಹೇಳಿ 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 ಅಭ್ಯಾಸ ಮಾಡಿಕೊಂಡಿರ್ತಾನೆ, ಅವನಿಗೆ ಜನ್ಮ ಲಾಭ ಪರಂ ಪುಂಸಾಂ ಅಂತೆ ನಾರಾಯಣ ಸ್ಮೃತಿ. ಅವನಿಗಂತ್ಯ ಕಾಲದಲ್ಲಿ ನಾಮಸ್ಮರಣೆ ಬರ್ತದೆ ಹೊರತು, ಯಾವತ್ತೋ ಒಂದು ದಿವಸ ದೇವರ ಸ್ಮರಣೆ ಮಾಡಿದವನಿಗೆ ಅಂತ್ಯಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಬರುವುದಿಲ್ಲ. ಹೊರಗೆ ಮಾಡಬೇಕು ಅಂತೇನಿಲ್ಲ, ಒಳಗೆ ಅವನು ಅಧ್ಯಯನ ಮಾಡ್ತಾ ಇದ್ರು, ಒಳಗೆ ಅವನು ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ರು, ಅಂತ್ಯಕಾಲದಲ್ಲಿ ಅದು ಫಲ ಕೊಡುತ್ತದೆ. ಅದಕ್ಕೆ ಸತತವಾಗಿ ಮಾಡ್ತಾ ಇರೋ ಅಭ್ಯಾಸಾನುಗತ ವಿದ್ಯಾ. ಬುದ್ಧಿರ್ ಕರ್ಮಾನುಸಾರಿಣಿ. ನಾವು ಏನ್ ಕರ್ಮ ಮಾಡ್ತೇವೆ ಅದಕ್ಕೆ ತಕ್ಕಂತೆ ಬುದ್ಧಿ ಇರ್ತದಂತೆ. ನಮ್ಮ ಕರ್ಮ ಒಳ್ಳೆ ಕರ್ಮವಾಗಿದ್ರೆ ಬುದ್ಧಿ ಚೆನ್ನಾಗಿರ್ತದೆ, ಕೆಟ್ಟ ಕರ್ಮವಾಗಿದ್ರೆ ಬುದ್ಧಿ ಕೆಟ್ಟದಾಗಿರ್ತದೆ. ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ, ತಲೆ ಒಳ್ಳೆ ಕಡೆಗೆ ಓಡ್ತದೆ, ಬುದ್ಧಿ ಎನ್ನುವುದು ಸಾತ್ವಿಕವಾಗಿರುತ್ತೆ. ಮಾಡುವಂಥದ್ದು ಅಯೋಗ್ಯ ಕರ್ಮ ಅಂದ್ರೆ ಬುದ್ಧಿ ಅಯೋಗ್ಯ ಕರ್ಮ ಕಡೆಗೆ ತಲೆ ಹೋಗ್ತದೆ. ಅದಕ್ಕೆ ಬುದ್ಧಿರ್ ಕರ್ಮಾನುಸಾರಿಣಿ. ಅದಕ್ಕೆ ಏನು ಉದ್ಯೋಗಾನುಗತ ಸಂಪತ್ತು. ಏನು ಉದ್ಯೋಗ ಮಾಡ್ತಾನೆ ಅನ್ನುವುದರ ಮೇಲೆ ಅವನ ಸಂಪತ್ತು ಅನ್ನುವುದು ನಿರ್ಧಾರವಾಗ್ತದೆ. ದೊಡ್ಡ ಉದ್ಯೋಗಕ್ಕೆ ದೊಡ್ಡ ಸಂಪತ್ತು, ಚಿಕ್ಕ ಉದ್ಯೋಗಕ್ಕೆ ಚಿಕ್ಕ ಸಂಪತ್ತು. ಕೊನೆಯಲ್ಲೊಂದು ಮಾತು ಹೇಳ್ತಾರೆ, ಫಲಂ ಭಾಗ್ಯಾನುಸಾರಿಣಿ. ಫಲ ಅನ್ನುವುದು ಅವನ ಭಾಗ್ಯಕ್ಕನುಗುಣವಾಗಿ ಬರ್ತದೆ ಹೊರತು ಅವನೇನು ಓದಿದ್ದಾನೆ, ಅವನೇನು ಕರ್ಮ ಮಾಡುತ್ತಿದ್ದಾನೆ, ಅವನೇನು ಉದ್ಯೋಗ ಮಾಡುತ್ತಿದ್ದಾನೆ, ಯಾವುದನ್ನು ಫಲ ನೋಡುವುದಿಲ್ಲ. ನಾವು ಯಾರು ಎತ್ತ ಅನ್ನುವುದನ್ನು ನೋಡುವುದಿಲ್ಲವಂತೆ. ಅದಕ್ಕೆ ಸುಭಾಷಿತಕಾರ ಒಂದೆತ್ತಿದ್ರೆ ಎಲ್ಲೆಲ್ಲೋ ಹೋಗುತ್ತೆ. ಅದಕ್ಕೆ ಎಲ್ಲೆಲ್ಲೂ ಹೋದ್ರೂ ಪರವಾಗಿಲ್ಲ. ಅದನ್ನ ಹೇಳ್ತಾನೆ ಒಬ್ಬ ಸುಭಾಷಿತಕಾರ, ಚೆನ್ನಾಗಿ ಹೇಳ್ತಾನೆ. ಶಂಕವನ್ನ ಕುರಿತು ಹೇಳ್ತಾನೆ, ಫಲಂ ಭಾಗ್ಯಾನುಸಾರಿಣಿ. ನೀವು ಯಾರು ಕೂಡ ಬೇಜಾರು ಮಾಡಿಕೊಳ್ಳಬೇಡ್ರಿ. ಒಳ್ಳೆ ವಂಶದಲ್ಲಿ ಹುಟ್ಟಿದ್ದೇವೆ, ಒಳ್ಳೆ ತಂದೆ ತಾಯಿಗಳಿದ್ದಾರೆ, ಒಳ್ಳೆ ಗುರುಗಳಿದ್ದಾರೆ, ಏನೋ ನಮ್ ಕೈಲಾದಂತ ಒಳ್ಳೆ ಸೇವಾದಿಗಳನ್ನ ಮಾಡ್ತಿದ್ರು, ನಮಗ್ಯಾಕಯ್ಯ ಹೀಗೆ ಕಷ್ಟ ಕೊಡ್ತಿದ್ದಿ ದೇವರೇ ಅಂತ ದೇವರನ್ನ ಕೇಳಲಿಕ್ಕೆ ಹೋಗಬೇಡ್ರಿ. ನೋಡಿ, ಶಂಕಕ್ಕಿಂತಲೂ ಒಳ್ಳೆ ಯೋಗ್ಯತೆ, ಒಳ್ಳೆ ಜನ್ಮ ನಿಮಗಿದೆಯಾ ಅಂತ ಹೇಳ್ತಾನೆ. ಪಿತಾ ರತ್ನಾಕರೋ ಯಸ್ಯ ಲಕ್ಷ್ಮಿಶ್ಚ ಸಹೋದರಿ ಶಂಕಂ ರೋದತಿ ಭಿಕ್ಷಾರ್ಥಿ ಫಲಂ ಭಾಗ್ಯಾನುಸಾರಿಣಃ. ಶಂಕ ಹುಟ್ಟಿದ್ದು ಸಮುದ್ರದಲ್ಲಲ್ವಾ? ಸಮುದ್ರಕ್ಕೆ ರತ್ನಾಕರ ಅಂತ ಹೆಸರು. ಸಮುದ್ರ ರಾಜನಷ್ಟು ಶ್ರೀಮಂತನಾದ ವ್ಯಕ್ತಿ ಲೋಕದಲ್ಲಿ ಇನ್ನೊಬ್ಬ ಇಲ್ಲ. ಕಾರಣ ಏನು ಅಂದ್ರೆ ಲಕ್ಷ್ಮಿಗೆ ಅಪ್ಪ ಅಂತವ. ಲಕ್ಷ್ಮಿಶ್ಚ ಸಹೋದರಿ. ಸಮುದ್ರದಲ್ಲಿ ಹುಟ್ಟಿ ಬಂದವಳು ಲೋಕದ ದೃಷ್ಟಿಯಲ್ಲಿ ಲಕ್ಷ್ಮೀ ದೇವಿ. ಶಂಕ ಅನ್ನುವುದು ಲಕ್ಷ್ಮಿಗೆ ಅಣ್ಣ ಅವ. ಶಂಕ ಬಂದ ಮೇಲೆ ಲಕ್ಷ್ಮಿ ಬಂದದ್ದು ಅಂತ. ಈ ಲಕ್ಷ್ಮಿಯನ್ನ ಮದುವೆ ಮಾಡಿಕೊಟ್ಟಿದ್ದಾರೆ ಲೋಕಕ್ಕೆ ಮೋಕ್ಷವನ್ನ ಕೊಡುವ ಮುಕುಂದ ಅನ್ನಿಸಿಕೊಂಡ ನಾರಾಯಣನಿಗೆ. ಶಂಕದ ತಂದೆ ರತ್ನಾಕರ ಅನ್ನಿಸಿಕೊಳ್ಳುವ ವರುಣದೇವರು, ಶಂಕನ ತಂಗಿ ಲಕ್ಷ್ಮೀದೇವಿ, ಶಂಕನ ಭಾವ ನಾರಾಯಣ. ಇಷ್ಟು ದೊಡ್ಡ ಸಂಬಂಧ ಇದೆ. ಇದಕ್ಕಿನ್ನ ದೊಡ್ಡ ಸಂಬಂಧ ಯಾರಿಗೂ ಇರ್ಲಿಕ್ಕಾಗಲ್ಲ. ಆದರೆ ಅದೇ ಶಂಕ ದಾಸಯ್ಯನ ಕೈಯಲ್ಲಿ ಸೇರಿ ದಿನಾ ನಮ್ಮ ಮನೆ ಮುಂದೆ ಬಂದು ಇದೇ ಶನಿವಾರ ಭಾನುವಾರ ಹೋ ಅಂತ ಒದರುತ್ತದೆ, ಏನಾದ್ರೂ ಕೊಡು, ಏನಾದ್ರೂ ಕೊಡು. ಶಂಕಂ ರೋಧತಿ ಭಿಕ್ಷಾರ್ಥಿ. ಅದಕ್ಕೆ ಫಲಂ ಭಾಗ್ಯಾನುಸಾರಿಣಃ. ಅದಕ್ಕೆ ಫಲ ಅನ್ನುವುದು ಅವನ ಭಾಗ್ಯಕ್ಕನುಗುಣವಾಗಿ ಬರ್ತದೆ. ಇದನ್ನ ಇಲ್ಲಿ ಹೇಳ್ತಾರೆ. ಅದರಿಂದ ಫಲದ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಬೇಡ, ಸಂಪತ್ತಿನ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಬೇಡ. ಆಯ್ತಾ? ನಿಮ್ಮ ಕರ್ಮಕ್ಕನುಸಾರವಾಗಿ ಬುದ್ಧಿ ಇರ್ತದೆ ಅಂತ ಗೊತ್ತಿದೆಯಲ್ಲ, ಅದರಿಂದ ಅಭ್ಯಾಸ ಮಾಡುತ್ತಾ ಇರು. ಅಭ್ಯಾಸವನ್ನ ಬಿಡಬೇಡ. ಅಭ್ಯಾಸ ಅನ್ನುವುದು ಒಂದೇ ನಮ್ಮನ್ನ. ಅದಕ್ಕೆ ಸ್ವಾಧ್ಯಾಯ ಪ್ರವಚನೇಭ್ಯೋ ನ
ನಾ ನ ಪ್ರಮದಿತವ್ಯಂ ನಾಕೋ ಮೌದ್ಗಲ್ಯ ತದ್ದಿ ತಪಸ್ತದ್ದಿ ತಪಃ. ಯಾವುದು ದೊಡ್ಡ ತಪಸ್ಸು ಅಂದ್ರೆ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನಾಕೋ ಮೌದ್ಗಲ್ಯ. ಮೌದ್ಗಲ್ಯ ಋಷಿಗಳು ಇದನ್ನು ಹೇಳುತ್ತಾರೆ. ಚೆನ್ನಾಗಿ ಅಭ್ಯಾಸ ಮಾಡು, ಓದುವುದು, ಓದಿದ್ದನ್ನ ಇನ್ನೊಬ್ಬರಿಗೆ ಹೇಳುವುದು. ಇನ್ನೊಬ್ರು ಯಾರು ಸಿಗಲಿಲ್ವಲ್ಲ ಆಚಾರ್ಯ ಅಂದ್ರೆ ನಮಗೆ ನಾವೇ ಹೇಳಿಕೊಳ್ಳುವುದು. ನಮಗೆ ನಾವೇ ಹೇಳಿಕೊಳ್ಳುವುದನ್ನ ಪ್ರವಚನ ಅಂತಲೂ, ನಾವು ಮಾಡುವಂತ ಈ ಓದು ಓದು ಅಧ್ಯಯನ ಏನಿದೆ ಅದನ್ನ ಸ್ವಾಧ್ಯಾಯನ ಅಂತಲೂ ಕರೀತಾರೆ. ಗುರುಗಳು ಏನು ಹೇಳಿದ್ದಾರೆ ಅದನ್ನ ಮನನ ಮಾಡುತ್ತಾ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಗ್ರಂಥಗಳನ್ನು ಇಟ್ಟುಕೊಂಡು ಪಾರಾಯಣಾದಿಗಳನ್ನ ಮಾಡಿ ಜ್ಞಾನವನ್ನ ತಲೆಯಲ್ಲಿ ಉಳಿಸಿಕೊಳ್ಳುವುದಕ್ಕೆ ಏನೆಲ್ಲ ಪ್ರಯತ್ನ ಪಡ್ತೇವೆ ಅದು ಸ್ವಾಧ್ಯಾಯನ. ನಾವೇನು ತಿಳ್ಕೊಂಡಿದ್ದೇವೆ ಅನ್ನುವುದನ್ನ ಇನ್ನೊಬ್ಬರ ಮುಂದೆ ಅದನ್ನ ರೆಪ್ರೆಸೆಂಟ್ ಮಾಡಿದರೆ, ಇನ್ನೊಬ್ಬರ ಮುಂದೆ ಅದನ್ನ ಪ್ರೆಸೆಂಟ್ ಅಲ್ಲ ರೆಪ್ರೆಸೆಂಟ್. ನಾನು ಪ್ರೆಸೆಂಟ್ ಮಾಡ್ಲಿಕ್ಕೆ ನಾನೇನು ಹೊಸ್ತು ಹೇಳ್ತಿಲ್ಲ, ಹಿಂದಿನವರು ಹೇಳಿದ್ದನ್ನೇ ರೀಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ಅವರು ಹಿಂದಿನವರು ಏನು ಹೇಳಿದ್ರು ಅದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ, ಅದನ್ನ ಪ್ರವಚನ ಅಂತ ಕರೀತಾರೆ. ಅವೆರಡನ್ನ ಯಾರು ಮಾಡ್ತಾರಲ್ಲ ಅದಕ್ಕಿಂತ ದೊಡ್ಡ ತಪಸ್ಸಿಲ್ಲ. ತದ್ದಿ ತದ್ದಿ ತಪ. ಯಾಕೆಂದ್ರೆ ಅವರು ಹೇಳ್ತಾರೆ ಇನ್ನೇನೇ ಕೆಲಸ ಮಾಡಿದ್ರು ಕೂಡ ನಿಮಗೆ ಮನಸ್ಸು ಒಂದು ಕಡೆ ನಿಲ್ತದೆ ಅಂತ ಗ್ಯಾರಂಟಿ ಇಲ್ಲ. ಒಬ್ಬ ಮನುಷ್ಯ ಹೆಚ್ಚೊತ್ತು ಕೂಡುವುದು, ಹೆಚ್ಚೊತ್ತು ಮನಸ್ಸನ್ನು ಏಕಾಗ್ರತೆಗೊಳಿಸುವುದು ಪ್ರವಚನದಲ್ಲಿ ಮಾತ್ರ. ಊಟಕ್ಕೆ ಎಷ್ಟೊತ್ತು ಕೊಡ್ತೀರಾ? 1 hour ಊಟ ಕೊಡ್ತೀರಾ? ಇಲ್ಲಿ ಊಟ ಕೊಡುವಾಗ ಅಮ್ಮಮ್ಮ ಅಂದ್ರೆ ಎಷ್ಟೊತ್ತು ಕೊಡಿರಿ? 15 ನಿಮಿಷ. 15 ನಿಮಿಷ ಆದ್ಮೇಲೆ ಊಟ ಕೊಡ್ಲಿಕ್ಕೆ ಆಗಲ್ಲ. ಯಾವಾಗ ಹೇಳ್ತೀವಪ್ಪ ಎದ್ದು ಬಿಡ್ತೀವಪ್ಪ ಅಂತ ಒಳಗಿನಿಂದ ಬೇಗುದಿ ಹುಟ್ಟು ಬಿಡ್ತದೆ. ಅದಕ್ಕೆ ಊಟ ಎಲೆ ಹಿಡಿಯುವಾಗ ಎಷ್ಟು ಆತರ ಮಾಡಿರ್ತಾರೋ ಅದಕ್ಕಿಂತ ಹೆಚ್ಚು ಆತರ ಕೈ ತೊಳ್ಕೊಳ್ಲಿಕ್ಕೆ ಹೋಗುವಾಗ ದಬ 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 ಅಂತ ಎದ್ದು ಬಿಡ್ತಾರೆ ಎಲ್ಲರೂ ಕೂಡ. ಆಗಲ್ಲ, ಊಟದಲ್ಲಿ ಹೆಚ್ಚೊತ್ತು ಕೊಡ್ಲಿಕ್ಕೆ ಆಗಲ್ಲ. ಆಮೇಲೆ ಯಾವುದೇ ವಸ್ತುವಿನ ಬಗ್ಗೆ 11 ಸೆಕೆಂಡ್ಗಿಂತ ಜಾಸ್ತಿ ಏಕಾಗ್ರತೆಯನ್ನ ಮಾಡುವುದಕ್ಕಾಗುವುದಿಲ್ಲ, ಮನಸ್ಸನ್ನು ಇಡುವುದಕ್ಕಾಗುವುದಿಲ್ಲ. ಆದ್ರೆ ಇವೆರಡಕ್ಕೂ ಅಪವಾದ ಪ್ರವಚನ. ನೀವು ಪ್ರವಚನದಲ್ಲಿ ನೋಡ್ರಿ 1 ಗಂಟೆ ಕೊಡ್ತೀರಿ, 1 ಗಂಟೆ. ಅದು ಇಲ್ಲೇ ಮಾಡ್ತೇವಲ್ಲ ವೈಕುಂಠ ಏಕಾದಶಿ ಅಂತ ಕಡೆ ಎಲ್ಲ 12 ಗಂಟೆಗಳ ಕಾಲ ಕೊಡ್ತೀವಿ. ಕಾಲ ಬದಲಾಯಿಸ್ತೇವೆ, ಚಕ್ಕಮಟ್ಲು ಬದಲಾಯಿಸ್ತೇವೆ, ಅವೆಲ್ಲ ಓಕೆ. ಆದ್ರೆ ಕೂಡ್ತೀವೋ? ಒಂದು 12 ಗಂಟೆಗಳ ಕಾಲ, 3 ಗಂಟೆಗಳ ಕಾಲ, 4 ಗಂಟೆಗಳ ಕಾಲ ಏಕಾಗ್ರ ಚಿತ್ತವಾಗಿ ಒಂದು ಭಂಗಿಯಲ್ಲಿ ಕೂಡುವಂಥದ್ದು ಪ್ರವಚನಕ್ಕೆ ಮಾತ್ರ. ಆಮೇಲೆ ತಲೆ ಎಲ್ಲಿಗೂ ಹೋಗದೆ ನೇರವಾಗಿ ಭಗವಂತನ ಬಳಿಯಲ್ಲೇ ಇರುವಂಥದ್ದು ಪ್ರವಚನ ಮಾಡುವಾಗ, ಪ್ರವಚನ ಕೇಳುವಾಗ. ಅದು ಬಿಟ್ಟರೆ ತಲೆ ಇನ್ನೆಲ್ಲೆಲ್ಲೋ ಹೋಗಿ ಬಿಡ್ತದೆ. ಅದಕ್ಕೋಸ್ಕರವಾಗಿ ಇದನ್ನು ಹೇಳಿದ್ರು. ಹಾಗಾಗಿ ವೇದಾಧ್ಯಯನ ಅಭ್ಯಾಸ ಅನ್ನುವುದು ಮನುಷ್ಯನನ್ನ ದೊಡ್ಡದಾಗಿರ್ತಕ್ಕಂತಹ ಪದವಿಗೆ ಅದನ್ನ ದೊರಕಿಸಿಕೊಡುತ್ತದೆ ಅಂತ ಇಲ್ಲಿ ಹೇಳ್ತಾ, ಅದನ್ನ ಹೇಳುವಾಗ ಇಲ್ಲಿ ಮನುಸ್ಮೃತಿಯಲ್ಲಿ ಹೇಳಿದ ಕೆಲವು ಮಾತುಗಳನ್ನ ತೆಗೆದುಕೊಡ್ತಾರೆ. ವೇದಾಭ್ಯಾಸೋ ಅನ್ವಹಂ ಶಕ್ತಿಯ ಮಹಾಯಜ್ಞ ಕ್ರಿಯಾಕ್ಷಮ ನಾಶಯಂತ್ಯಾಶು ಪಾಪಾನಿ ಮಹಾಪಾತಕ ಜಾನ್ಯಪಿ ಯಥೈದಹ ತೇಜಸಾ ವಹ್ನಿ ಪ್ರಾಪ್ತಂ ನಿರ್ದಹತಿ ಕ್ಷಣಾತ್ ತಥಾ ಜ್ಞಾನಾಗ್ನಿನಾ ಪಾಪಂ ಸರ್ವಂ ದಹತಿ ವೇದವಿತ್ ಯಥಾ ಮಹಾಹೃದಂ ಪ್ರಾಪ್ಯ ಕ್ಷಿಪ್ರಂ ಲೋಷ್ಟಂ ವಿನಶ್ಯತಿ ಯಥಾ ದುಶ್ಚರಿತಂ ಸರ್ವೇ ವೇದೇ ತ್ರಿವೃತ್ತಿ ಮಜ್ಜತಿ ಅಂತ ಮನುಸ್ಮೃತಿಯ ಮಾತು. ಯಥಾಶಕ್ತಿ ವೇದಾಧ್ಯಯನವನ್ನ, ಪಂಚಮಹಾಯಜ್ಞಗಳನ್ನ ಯಾರು ನಡೆಸ್ತಾ ಇರ್ತಾರೆ, ಪಂಚಮಹಾಯಜ್ಞ ಅಂದ್ರೆ ಅದಕ್ಕೆ ಅತಿಥಿಗಳ ಸೇವೆ, ಅಭ್ಯಾಗತರ ಸೇವೆ ಏನ್ ಮಾಡ್ತೇವೆ ಅವೆಲ್ಲವನ್ನ ಇಲ್ಲಿ ಹೇಳ್ತಾರೆ. ಎಷ್ಟು ಸಾಧ್ಯವಾಗತ್ತೋ ಅಷ್ಟು ಸತ್ಕರ್ಮಗಳನ್ನ ಮಾಡುತ್ತಿರುವವನಿಗೆ ವೇದಾಭ್ಯಾಸಾದಿಗಳು ಒಳ್ಳೆ ತಿಳುವಳಿಕೆಯನ್ನ ತಿಳಿಯುವುದಕ್ಕೆ ಪ್ರಯತ್ನ ಮಾಡುವಂತಹ ಎಲ್ಲ ಪ್ರಯತ್ನಗಳು ಕೂಡ ಮನುಷ್ಯನನ್ನ ತಾವು ಈ ಭವ ಅನ್ನುವಂತಹ ಬಂಧನದಿಂದ ಮೋಕ್ಷಗೊಳಿಸ್ತದೆ. ಬೆಂಕಿ ಹೇಗೆ ಕಟ್ಟಿಗೆಗಳನ್ನ ಸುಲಭವಾಗಿ ಸುಡುತ್ತದೋ ನಮ್ಮ ಒಳಗೆ ಉಂಟಾದಂತ ಜ್ಞಾನಾಗ್ನಿ ಎನ್ನುವುದು ಸಕಲ ಪಾಪಗಳನ್ನ ಸುಡುತ್ತದೆ, ಪಂಚಮಹಾಪಾತಗಳನ್ನು ಸುಡುತ್ತದೆ ಅಂತಾರೆ. ಜ್ಞಾನಾಗ್ನಿನ ಸರ್ವಕರ್ಮ ಭಸ್ಮಸಾತ್ ಕುರುತೆ ಅರ್ಜುನ, ಭಗವಂತನ ಮಾತದು. ಹೊರಗಿನ ವಸ್ತುವನ್ನೇನೇ ಅಗ್ನಿ ಸುಟ್ಟರು ಒಳಗಿರುವಂತ ಕಾಮಕ್ರೋಧಾದಿಗಳನ್ನ ಅಗ್ನಿ ಸುಡ್ಲಿಕ್ಕಾಗುವುದಿಲ್ಲ. ಹೊರಗಿನ ಅಗ್ನಿ, ಒಳಗಿರುವ ಕಾಮಕ್ರೋಧ ಲೋಭ ಮೋಹ ಮದಮತ್ಸರಾದಿಗಳನ್ನು ಸುಡಬೇಕಾದ್ರೆ ಜ್ಞಾನಾಗ್ನಿ ಒಂದೇ ಕಾರಣ. ಅದರಲ್ಲಿ ಬ್ರಹ್ಮಹತ್ಯ, ಸುರಾಪಾನ, ಸ್ವರ್ಣಸ್ಥೇಯ, ವೃಷಲೀಗಮನ, ಮೈಥುನ ಸಂಗಮಾಚ್ಚ ಯತ್ಪಾಪಂ ಪಂಚಮಹಾಪಾತಕ ಅಂತಾರೆ. ಬ್ರಹ್ಮಹತ್ಯ, ಬ್ರಹ್ಮಜ್ಞಾನಿಗಳನ್ನ ಹತ್ಯೆ ಮಾಡಿದ್ದು ಅಂದ್ರೆ ಕೊಂದದ್ದು ಅಂತಲ್ಲ. ಅನಹಿಂಸಾಗತ್ಯಯೋ, ಹಿಂಸೆ ಕೊಟ್ರೆ ಕೊಂದಂತೆ ಅಂತ. ದೊಡ್ಡವರಿಗೆ ಮಾಡುವ ಹಿಂಸೆ ಅವರನ್ನ ಕೊಂದಂತೆ. ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ದೊಡ್ಡವರ ಮನಸ್ಸನ್ನು ನೋಯಿಸಿರ್ತೇವೆ. ಸುರಾಪಾನ ಅಂತ, ಸುರಾಪಾನ ಅಂದ್ರೆ ಹೆಂಡ ಅಂತಲ್ಲ ಅರ್ಥ, ಅದು ಒಂದು ಅರ್ಥ ಇದೆ. ಸುರಾಹರೇ ಗುಣಪ್ರೋಕ್ತ ಅಂತ ವಿಜಯಧ್ವಜ ತೀರ್ಥರು ಭಾಗವತ ಕರ್ತಬರಿಯುವಾಗ ಹೇಳ್ತಾರೆ. ಭಗವಂತನ ಗುಣಗಳಿಗೆ ಸುರ ಅಂತ ಕರೀತಾರಂತೆ. ಅದನ್ನ ಪಾನ ಮಾಡುವುದು ಅಂದ್ರೆ ಏನು ಗೊತ್ತಾ? ದೇವರಲ್ಲಿರುವಂತಹ ಗುಣಗಳು ನನ್ನಲ್ಲಿವೆ ಅಂತ ತಿಳಿದ್ರೆ ಸುರಾಪಾನ ಅದು. ಭಗವಂತ ಮಾಡುವಂತ ರಕ್ಷಣೆಯನ್ನ ನಾನು ಮಾಡ್ತಾ ಇದ್ದೇನೆ, ನನ್ನ ಮಗುವಿಗೆ ನಾನು ತಂದೆ, ನಾನು ತಾಯಿ, ನಾನೇ ಸೃಷ್ಟಿಕರ್ತ ಅಂತ ತಿಳಿಯುವುದು, ನಾನೇ ಎಲ್ಲವನ್ನ ಮ್ಯಾನೇಜ್ ಮಾಡ್ತಾ ಇದ್ದೇನೆ, ಈ ಮನೆಗೆ ನಾನೇ ಯಜಮಾನ ಅಂತ ತಿಳಿಯುವುದು, ನಾನಿಲ್ಲದೆ ಈ ಕೆಲಸ ಆಗುವುದಿಲ್ಲ ಅನ್ನುವ ಭ್ರಮೆ, ಇವೆಲ್ಲವೂ ಸುರಾಪಾನ. ಸ್ವರ್ಣಸ್ಥೇಯ, ಸ್ವರ್ಣಸ್ಥೇಯ ಅಂದ್ರೆ ಚಿನ್ನ ಕದಿಯುವುದು ಅಂತಲ್ಲ.
ಮಾತುಗಳನ್ನ, ಶಾಸ್ತ್ರಗಳನ್ನ ಕದಿಯುವುದು ಅಂತ. ಕದಿಯುವುದು ಅಂದ್ರೆ ಏನು ಅಂದ್ರೆ ನನಗೆ ಬೇಕಾದಂತೆ ಅರ್ಥಗಳನ್ನ ತಿರುಚಿ ಹೇಳುವುದು, ಅದು ಸ್ವರ್ಣಸ್ಥೇಯ. ಅಲ್ಲಿರುವುದೇ ಒಂದು, ನನಗೆ ಬೇಕಾದಂತೆ ಅದನ್ನ ತಿರುಗಿಸಿ ಬಿಡೋದು. ನನಗನುಕೂಲವಾಗುವಂತ ರೀತಿಯಲ್ಲಿ ಅದನ್ನ ತಿರುಗಿಸಿದರೆ ಅದು ಸ್ವರ್ಣಸ್ಥೇಯ. ಕರದಲ್ಲಿ ಜಪಮಣಿ, ಬಾಯಲ್ಲಿ ಮಂತ್ರವು, ಅರಿವಿನ ಮುಸುಕು ಮೋರೆಗೆ ಹಾಕಿ ಮದ ಮಾತ್ಸರ್ಯಗಳ ಒಳಗೆ ತುಂಬಿಟ್ಟುಕೊಂಡು ಬದಿಯೊಳಗಿದ್ದವರಿಗೆ ಆಶ್ಚರ್ಯ ತೋರುವುದು. ಕಂಚುದಾರನ ಬಿಡಾರದಂದರಿ ಕಂಚು ಹಿತ್ತಾಳೆ ಪ್ರತಿಮೆ ನೆರೆಹಿ ಮಿಂಚಬೇಕೆಂದು ದೀಪಗಳನ್ನು ಹಚ್ಚಿ ವಂಚನೆಯಿಂದಲೇ ಪೂಜೆಯ ಮಾಡುವುದು ಉದರ ವೈರಾಗ್ಯವಿದು ಅಂತ ಪುರಂದರದಾಸರು ಹೇಳ್ತಾರಲ್ಲ, ಅದೇ ಮಾತಿದು. ಇನ್ನೊಬ್ಬರನ್ನ ವಂಚನೆ ಮಾಡುವುದಕ್ಕೆ ಅಂತ ನನ್ನಲ್ಲಿರುವ ವಿದ್ಯೆಯನ್ನ ನಾನು ಉಪಯೋಗಿಸಿಕೊಂಡ್ರೆ ಅದು ಸ್ವರ್ಣಸ್ಥೇಯ. ವೃಷಲೀಗಮನ ಅಂತ. ವೃಷಲೀಗಮನ ಅಂತಂದ್ರೆ ಯಾರಲ್ಲಿ ಹೋಗಬಾರದೋ ಅವರಲ್ಲಿ ಹೋಗುವುದಕ್ಕೆ ವೃಷಲೀಗಮನ ಅಂತ. ಬೇರೆ ಅರ್ಥ ಇದೆ, ಅದು ಬಿಟ್ಬಿಡೋಣ. ನಮ್ಮ ಮಟ್ಟಿಗೆ ಅದನ್ನ ಅರ್ಥ ತಗೊಳ್ಬಾರ್ದು. ಎಲ್ಲಿಗೆ ಹೋಗಬಾರದು ಅಂತ ಹೇಳ್ತಾರೋ ಅಲ್ಲಿಗೆ ಹೋಗಬಾರದು. ನಾವು ಹಂಗಲ್ಲ. ಎಲ್ಲಿಗೆ ಹೋಗಬಾರದು ಅಂತ ಶಾಸ್ತ್ರ ಹೇಳ್ತದೋ ಅಲ್ಲಿಗೇ ಹೋಗ್ತೇವೆ. ಏನ್ ಮಾಡಬಾರದು ಅಂತ ಹೇಳ್ತಾರೋ ಅದನ್ನೇ ಮಾಡ್ತೇವೆ. ಹೌದಾಚಾರ್ಯ ಅಂತ ಕೇಳಬೇಡ್ರಿ, ಸುಮ್ನೆ ಒಂದು ಮಾತು ಹೇಳ್ತೇನೆ, ಹೌದೋ ಇಲ್ವೋ ನೋಡ್ಕೊಳ್ರಿ. ಯದ್ಯಪಿ ಸಿದ್ಧಂ ಲೋಕ ವಿರುದ್ಧಂ ಅಂತ ಒಂದು ಮಾತಿದೆ. ಶಾಸ್ತ್ರದಲ್ಲಿ ಸಿದ್ಧವಾದದ್ದು ಲೋಕದಲ್ಲಿ ವಿರುದ್ಧವಾಗಿ ನಡೀತದೆ ಅಂತ. ಏನ್ ಹೇಳ್ತಾರೆ ಗೊತ್ತಾ ಶಾಸ್ತ್ರದಲ್ಲಿ? ಕಾಲಿಗೆ ಬಿಸಿನೀರು ಹಾಕು, ತಲೆಗೆ ತಣ್ಣೀರು ಹಾಕು ಅಂತ ಹೇಳ್ತದೆ ಶಾಸ್ತ್ರ. ಕಾಲಿಗೆ ಬಿಸಿನೀರು, ಉಷ್ಣೋದಕಂ ಪಾದಃ, ತಲೆಗೆ ಶೀತಲೋದಕಂ ಅಂತಿದೆ. ನಾವೇನ್ ಮಾಡ್ತಾ ಇದ್ದೇವೆ ಹೇಳ್ರಿ? ಕಾಲಿಗೆ ತಣ್ಣೀರು ಹಾಕ್ತಾ ಇದ್ದೇವೆ, ತಲೆಗೆ ಬಿಸಿನೀರು ಹಾಕ್ತಾ ಇದ್ದೇವೆ. ಅದಕ್ಕೆ ಯದ್ಯಪಿ ಸಿದ್ಧಂ ಲೋಕ ವಿರುದ್ಧಂ ಅಂತ ಹೇಳಿದ್ದು ಅದಕ್ಕೋಸ್ಕರವಾಗಿ. ತುಂಬಾ ಇದೆ ಈ ತರದ್ದು. ಅವೆಲ್ಲ ಸ್ವರ್ಣಸ್ಥ. ಇದು ವೃಷಲೀಗಮನ. ಮೈಥುನ ಸಂಗಮಾಚ ಯತ್ಪಾಪಂ ಅಂತ. ಯಾವ ಕಾಲದಲ್ಲಿ ಏನನ್ನ ಮಾಡಬಾರದು ಅದನ್ನ ಮಾಡಿದ್ರೆ ಮೈಥುನ ಅಂತಲೇ ಅರ್ಥ. ಅದು ಗಂಡ ಹೆಂಡೆ ಇಬ್ಬರ ಮಧ್ಯದಲ್ಲಿ ನಡೆಯುವಂತಹ ಕಾಮ ಕ್ರೀಡೆ, ಅದೊಂದು ಮಾತ್ರ ಮೈಥುನ ಅಂತಲ್ಲ. ಮಾಡಬಾರದ ವಸ್ತುಗಳಿನಲ್ಲಿ ಮಾಡುವಂತ ಆಸೆ, ಯಾವುದರ ಬಗ್ಗೆ ಅನುರಾಗ ಮೂಡಬಾರದೋ ಅದರ ಬಗ್ಗೆ ಮೂಡುವಂತ ಅನುರಾಗಗಳು, ತಿನ್ನಬಾರದನ್ನ ತಿನ್ನುವುದು, ನೋಡಬಾರದನ್ನ ನೋಡುವುದು, ಕೇಳಬಾರದನ್ನ ಕೇಳುವುದು, ಹೋಗಬಾರದ ಜಾಗಕ್ಕೆ ಹೋಗುವುದು, ಮಾತನಾಡಬಾರದನ್ನ ಮಾತನಾಡುವುದು, ಮುಟ್ಟಬಾರದನ್ನ ಮುಟ್ಟುವುದು, ಇವೆಲ್ಲ ಮೈಥುನ ಸಂಗಮವೇ. ಇವೆಲ್ಲ ಪಂಚಮಹಾಪಾತಕಗಳು ಅಂತ ಕರೆಸಿಕೊಳ್ತವೆ. ಇದು ಜ್ಞಾನ ಅನ್ನುವಂತ ಅಗ್ನಿ ಒಳಗಡೆ ಮೂಡುತ್ತಿರ್ಲಿಕ್ಕೆ ಇವೆಲ್ಲವೂ ಸುಟ್ಟು ಬೂದಿ ಆಗ್ತದಂತೆ. ಅದಕ್ಕೆ ಇದನ್ನ ಹೇಳಿದ್ರು. ಹೆಂಗೆ ಅಂದ್ರೆ, ಒಂದ್ ಚಿಕ್ಕದಾಗಿ ಹೇಳ್ತಾರೆ, ದೊಡ್ಡ ಸಮುದ್ರದಲ್ಲಿ ಒಂದು ಚಿಕ್ಕ ಇದು ಮಣ್ಣಿನ ಹೆಂಟೆಯನ್ನು ಎಸೆದ್ರೆ ಅದನ್ನು ಹುಡ್ಕೊಂಡು ಬಾ ಅಂದ್ರೆ ಹೆಂಗ್ ಹುಡ್ಕೊಂಡು ಬರೋದು? ಹಂಗೆ ನಮ್ಮ ಇಡೀ ಪಾಪಗಳು ಕೂಡ ಒಂದು ಮಣ್ಣಿನ ಹೆಂಟೆಯಂತಾಗಿ ಬಿಡ್ತದೆ. ಭಗವಂತನ ಕರುಣಾ ಸಮುದ್ರತ್ವದಲ್ಲಿ ನಮ್ಮ ಈ ಪಾಪಗಳು ಅನ್ನುವಂತ ಒಂದು ಮಣ್ಣಿನ ಹೆಂಟೆ ಭಗವಂತನ ಗುಣಾ ಸಮುದ್ರದಲ್ಲಿ ಎಸೆಯಲ್ಪಟ್ರೆ ಅದು ಕರಗಿ ಬೂದಿಯಾಗಿ ಬಿಡ್ತದೆ, ಕರಗಿ ಮಣ್ಣಾಗಿ ಬಿಡ್ತದೆ. ಅದು ಎಲ್ಲಿ ಮಾಯವಾಗಿ ಬಿಡ್ತದೆ ಅಂತ. ಹಾಗಾಗಿ ವೇದಜ್ಞರಾಗಿರ್ತಕ್ಕಂತಹ ವಿಪ್ರರಲ್ಲಿ ಪಾಪ ಅನ್ನುವುದು ಹೀಗೆ ಪರಿಹಾರವಾಗ್ತದೆ ಅಂತ ಹೇಳ್ತಾ, ಅದಕ್ಕೆ ಯಾವತೀರ್ವೈ ದೇವತಾಸ್ತಾ ಸರ್ವ ವೇದ ವಿಧಿ ಬ್ರಾಹ್ಮಣೇ ವಸಂತಿ ತಸ್ಮಾತ್ ಬ್ರಾಹ್ಮಣೇಭ್ಯೋ ವೇದ ವಿದ್ಯೋ ದಿವೇ ದಿವೇ ನಮಸ್ಕುರ್ಯಾತ್ ನಾಶ್ಲೀಲಂ ಕೀರ್ತಯೇತ್ ಏತ ಏವ ದೇವತಾ ಪ್ರೀಣಾತಿ. ತೈತರಿಕ ಅರಣ್ಯದಲ್ಲಿ ಮಂತ್ರ ಇರುತ್ತೆ. ಈ ಮಂತ್ರ ಬರ್ತಿದೆ. ಈ ಮಂತ್ರವನ್ನ ಶ್ರಾದ್ದದಲ್ಲಿಟ್ಟಿದ್ದಾರೆ. ಶ್ರಾದ್ದದಲ್ಲಿ ಬ್ರಾಹ್ಮಣರನ್ನು ಕೂಡಿಸುವಾಗ ಈ ಮಂತ್ರ ಹೇಳಿಸ್ತಾರೆ. ಯಾಕೆ ಹೇಳಿಸ್ತಾರೆ? ಇದು ಬರೀ ಶ್ರಾದ್ದದಲ್ಲಿ ಹೇಳುವ ಮಂತ್ರ ಅನ್ಕೊಂಡ್ಬಿಟ್ಟಿದ್ದೇವೆ. ಯಾವತೀರ್ವೈ ದೇವತಾಸ್ತಾ ಸರ್ವೇ ವೇದ ವಿಧಿ ಬ್ರಾಹ್ಮಣೇ ವಸಂತಿ. ವೇದಜ್ಞರಾಗಿ ಪಾಪರಹಿತರಾಗಿರುವಂತ ಬ್ರಾಹ್ಮಣರೇ, ನಿಮ್ಮಲ್ಲಿ ಸರ್ವ ದೇವತೆಗಳು ನೆಲೆಸಿದ್ದಾರೆ. ತಸ್ಮಾತ್ ಬ್ರಾಹ್ಮಣೇಭ್ಯೋ ವೇದ ವಿದ್ಯೋ ದಿವೇ ದಿವೇ ನಮಸ್ಕುರ್ಯಾತ್ ನಾಶ್ಲೀಲಂ ಕೀರ್ತಯೇತ್ ಏತ ಏವ ದೇವತಾ ಪ್ರೀಣಾತಿ. ಯಾರು ನಿಮ್ಮನ್ನ ಸದಾ ಬ್ರಹ್ಮಜ್ಞಾನಿಗಳಾದ ನಿಮ್ಮನ್ನ, ನಿಮ್ಮಂತರ್ಯಾಮಿಯಾದ ಭಗವಂತನನ್ನ, ಭಾರತೀಯ ರಮಣ ಮುಖ್ಯ ಪ್ರಮುಖನಾದಂತ ನಿಮ್ಮ ಬಿಂಬಮೂರ್ತಿಯನ್ನ ಯಾರು ದಿನಂಪ್ರತಿ ಸ್ಮರಣೆ ಮಾಡ್ತಾರೆ, ಸೇವಾದಿಗಳನ್ನ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ, ನಿಮ್ಮನ್ನ ನಿಂದಿಸದೆ, ನಿಮ್ಮನ್ನ ತೆಗಳದೆ, ನಿಮಗೆ ದ್ರೋಹ ಮಾಡದೆ ಮಾಡ್ತಾರಲ್ಲ, ಎಲ್ಲ ದೇವತೆಗಳನ್ನ ಸಂತುಷ್ಟರನ್ನಾಗಿ ಮಾಡ್ತಾರೆ. ನೀವಿಡೀ ಎಲ್ಲ ದೇವತೆಗಳಿಗೆ ಪ್ರತಿಮಾ ಸ್ವರೂಪರಾಗಿದ್ದೀರಿ. ನೀವೊಬ್ಬರು ಸಂತುಷ್ಟರಾದ್ರೆ ಇಡೀ ದೇವತಾಗಣ ಸಂತುಷ್ಟವಾಗ್ತದೆ ಅಂತ ಮಾಡುವ ಪ್ರಾರ್ಥನೆ. ದೈವಾದೀನಂ ಜಗತ್ ಸರ್ವಂ ಮಂತ್ರಾದೀನಂ ತು ದೈವತಂ ತೇ ಮಂತ್ರ ಬ್ರಾಹ್ಮಣಾದೀನ ಬ್ರಾಹ್ಮಣೋ ಮಮ ದೈವತಂ. ಚೆನ್ನಾಗಿ ವೇದಾಧ್ಯಯನ ಮಾಡಿದವನಿಗೆ ಇಡೀ ಜಗತ್ತನ್ನ ತನ್ನ ಕೈಯಲ್ಲಿ ಹಿಡಿದುಕೊಂಡು ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಬಂಧ ಮೋಕ್ಷಾದಿಗಳನ್ನು ಮಾಡುವಂತ ಭಗವಂತ ವಶವಾಗಿ ಬಿಡ್ತಾನೆ. ಭಕ್ತರಿಗೋಸ್ಕರವಾಗಿ ಭಗವಂತ ಏನು ಬೇಕಾದ್ರೂ ಮಾಡುತ್ತಾನೆ. ಭಕ್ತನನ್ನ ಭಗವಂತ ಸಂತೋಷಗೊಳಿಸುವಷ್ಟು ಯಾರನ್ನೂ ಸಂತೋಷಗೊಳಿಸುವುದಿಲ್ಲ ಅಂತಲೇ ಪುರಂದರದಾಸರು ತನ್ನ ದಾಸರ ಮೇಲಿರ್ಪ ದಯೆಯು ಸಿರಿದೇವಿಯ ಮೇಲಿಲ್ಲವೋ ಪುರಂದರ ವಿಠಲಗೆ ಅಂತಾರೆ. ಅಷ್ಟು ಭಗವಂತನಿಗೆ ಪ್ರೀತಿ ಅಂತೆ. ಅದಕ್ಕೆ ತೇ ಮಂತ್ರ ಬ್ರಾಹ್ಮಣಾದೀನಂ. ಭಗವಂತನನ್ನ ಮಂತ್ರದಿಂದ ಮನನದಿಂದ ಚೆನ್ನಾಗಿ ಅವನನ್ನ ಯಾರು ಉಪಾಸನೆ ಮಾಡ್ತಾರಲ್ಲ ಅಂತ ಬ್ರಹ್ಮಜ್ಞಾನಿಗಳು ನನ್ನ ದೇವತೆಗಳು ಅಂತ ಇಲ್ಲಿ ಪುರಾಣ ಹೇಳ್ತದೆ.
ಬ್ರಾಹ್ಮೇ ದೈವೇ ತತೆ ಶ್ವಾಸ್ತ್ರೆ ಯಮುಪಾಸನ್ ಗುಣಾರ್ಥಿನಃ ಬ್ರಾಹ್ಮಣ ರಾಜಪುತ್ರಾಶ್ಚ ವಿರಾಟ ಪರ್ವದಲ್ಲಿ ಮಾತು ಬರ್ತದೆ. ಬ್ರಹ್ಮವಿದ್ಯೆ, ದೈವ ಮೀಮಾಂಸೆ ಇವೆಲ್ಲದರಲ್ಲಿ ಅಸ್ತ್ರವಿದ್ಯೆಯಲ್ಲಿ ಬ್ರಾಹ್ಮಣ ಕ್ಷತ್ರಿಯರಲ್ಲದೆ ಆಗಿನ ಕಾಲದ ಎಲ್ಲ ಜಿಜ್ಞಾಸುಗಳು ಕೂಡ ದ್ರೋಣಾಚಾರ್ಯರಲ್ಲಿ ತಾವು ವಿದ್ಯಾಭ್ಯಾಸಕ್ಕೆ ಬರ್ತಿದ್ರು. ಅಂದ್ರೆ ದ್ರೋಣಾಚಾರ್ಯರು ಅಂತಹ ವೇದಜ್ಞರಾಗಿದ್ರು. ಅದಕ್ಕೆ ಮುಖದಲ್ಲಿ 4 ವೇದಗಳು, ಕೈಯಲ್ಲಿ ಶಸ್ತ್ರಾದಿಗಳು. ಶಾಪಾದಪಿ ಶರಾದಪಿ, ಅವರು ಶಾಪಗೊಟ್ಟು ಇನ್ನೊಬ್ಬರನ್ನ ನಿಗ್ರಹ ಮಾಡ್ಲಿಕ್ಕೆ ಬರ್ತಿತ್ತು. ಶರ ಅಂದ್ರೆ ಅವರು ಆಯುಧಗಳಿಂದ ಇನ್ನೊಬ್ಬರ ನಿಗ್ರಹ ಮಾಡುತ್ತಿದ್ರು. ಆದ್ದರಿಂದಲೇ ಅದು ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನ ಅವರು ಪಡೆದಿದ್ರು. ಅದರ ಯೋಗ್ಯನ ಸಂಘ, ದುರ್ಯೋಧನಾದಿಗಳ ಸಂಘ ಮಾಡಿ ಹಾಳಾದ್ರು ಅನ್ನುವುದು ಬಿಟ್ರೆ, ದ್ರೋಣಾಚಾರ್ಯರು ಅಂಥ ಸಂಘ ಮಾಡಿದ್ರು ಕೂಡ ಅವರು ದೇಹ ಬಿಡುವಾಗ ಪರೋಪ ಸೇವಾಂ ಪಾಪಿಷ್ಟಂ ನಚ ಕುರ್ಯಾಂ ಧನೇಪ್ಸಯ, ಅಯೋಗ್ಯನಾದವನ ಸೇವೆ ಮಾಡಿದ್ರಿಂದ ಬಂದಂತ ಪಾಪಗಳೆಲ್ಲ ಹೋಗಲಿ ಅಂತ ಪಾಪಗಳನ್ನ ಕಳೆದುಕೊಂಡು ಯೋಗ ಮಾರ್ಗದಲ್ಲಿ, ಯದ್ಯಪಿ ದುಷ್ಟದ್ಯುಮ್ನ ಬಂದು ಅವರ ತಲೆಯನ್ನ ಕಡಿಯುವುದಕ್ಕೆ ಮೊದಲೇ ಅವರು ತಮ್ಮ ಬ್ರಹ್ಮರಂಧ್ರವನ್ನ ಭೇದಿಸಿಕೊಂಡು ಜೀವ ಬಿಟ್ಟಾಗಿತ್ತಾಗಲೇ ನ್ಯಾಸ ದೇವ ನಿರಾಂಕುಶೇಶ್ವರದಯ ನಿರ್ಲೂನ ಮಾಯಾನ್ಮಯ ಹಾರ್ದಾನುಗ್ರಹ ಲಬ್ಧ ಮಧ್ಯದ ಮನಿದ್ವಾರ ಬಹಿರ್ನಿರ್ಗತ ಅಂತ ಮಹಾನುಭಾವರು ದ್ರೋಣಾಚಾರ್ಯರು. ಆದ್ದರಿಂದಲೇ ಇಲ್ಲದ ಅವರಿಗೆ ಆ ಒಂದು ಯೋಗ್ಯತೆ ದೊಡ್ಡತನ ಅವರಿಗೆ ಬಂದದ್ದು ಯಾವುದರಿಂದ ಅಂದ್ರೆ ಅವರು ಮಾಡಿದಂತ ವೇದಾಧ್ಯಯನ, ಅವರು ಮಾಡಿದ ಭಗವಂತನ ಸೇವೆ, ಸ್ವಾಧ್ಯಾಯ ಪ್ರವಚನಗಳಿಂದ. ಆದ್ದರಿಂದ ಒಬ್ಬ ಬ್ರಾಹ್ಮಣನಲ್ಲಿ ಪೂಜ್ಯತ್ವ ಅನ್ನುವುದು ಬರುವುದು ಯಾವುದರಿಂದ ಅಂದ್ರೆ ಅವನು ಮಾಡಿದ ವೇದಾಧ್ಯಯನದಿಂದ ಅಂತ ಕರೀತಾರೆ. ಅಲ್ಲಿಗೆ 9 ಪ್ರಶ್ನೆಗಳಾಯ್ತು. 10ನೇ ಪ್ರಶ್ನೆ ಏನು ಕೇಳ್ತದೆ ಏನ್ ಕೇಳ್ತಾನೆ ಯಮಧರ್ಮರಾಜ, ಅದಕ್ಕೆ ಧರ್ಮರಾಜ ಏನು ಉತ್ತರ ಕೊಟ್ಟ ಅನ್ನೋದನ್ನ ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ ಸರ್ವೇಂದ್ರ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಶ್ರೀ ಕೃಷ್ಣಾರ್ಪಣಮಸ್ತು. ವಾಸುದೇವಾರ್ಪಣಮಸ್ತು.